ವೀಕ್ಷಕರೇ, ಇವತ್ತು ಹೇಳ ಹೊರಟ ಕಥೆಯ ನಾಯಕನ ಹೆಸರು ಅಲೋಕ್ ಸಾಗರ್. ಈ ಒಂದು ಹೆಸರನ್ನೇ ಕೇಳದ ಬಹುತೇಕರಿಗೆ ಇದೊಂದು ಹೊಸ ಮಾದರಿಯ ಕಥೆ ಅಂತಾನೆ ಹೇಳಬಹುದು. ಆದ್ರೆ ಇದು ಮಧ್ಯಪ್ರದೇಶದ IPS ಅಧಿಕಾರಿಗಳಿಗೆ ವಿಷ್ಣುವರ್ಧನ್ ರವರು ನಟಿಸಿರುವ ಕೋಟಿಗೊಬ್ಬ ಸಿನಿಮಾದ ರೇಂಜ್ಗಿರೋ ಕಥೆ ಅಂದ್ರೆ ಸೋಜಿಗ ಏನಲ್ಲ. ಯಾಕೆಂದ್ರೆ ಕೋಟಿಗೊಬ್ಬ ಸಿನಿಮಾದಲ್ಲಿ ಹೇಗೆ ವಿಷ್ಣುವರ್ಧನ್ ರವರ ಫ್ಲಾಶ್ ಬ್ಯಾಕ್ ಅನ್ನ ಕೇಳಿ ಜನ ಒಂದು ಕ್ಷಣ ದಂಗಾಗಿದ್ರು, ಇಲ್ಲೂ ಕೂಡ ಅದೇ ಅನುಭವ ಅವರಿಗೆ ಉಂಟಾಗಿತ್ತು. ಆ ಸಿನಿಮಾದಲ್ಲಿ ನಾಯಕ ನಟ ತನ್ನ ಹಿನ್ನೆಲೆಯನ್ನ ಮರೆಮಾಚಿ ಸಾಧಾರಣ ವೃತ್ತಿಯಲ್ಲಿ ಸಾಮಾನ್ಯನಂತೆ ಬದುಕುವಂತಹ ಕಥಾಹಂದರ ಅಂದಿಗೆ ವೀಕ್ಷಕ ವರ್ಗವನ್ನ ಹೇಗೆ ಆಕರ್ಷಣೆ ಮಾಡಿತೋ, ಇಲ್ಲೂ ಕೂಡ ಅಂತಹದೇ ಹಿನ್ನೆಲೆಯನ್ನ ಈ ಒಂದು ಕತೆ ಹೊಂದಿದೆ. ವೀಕ್ಷಕರೇ, ಮಧ್ಯಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಅಲೋಕ್ ಸಾಗರ್ ಎಂಬ ಈ ವಿಶಿಷ್ಟ ವ್ಯಕ್ತಿಯೊಬ್ಬರು ಕೇವಲ ಹಳೆಯ ಬಿಳಿ ಪಂಚೆಯೊಂದನ್ನು ಧರಿಸಿ ಸೈಕಲ್ ಮೇಲೆ ಓಡಾಡ್ತಾ ಇದ್ರು. ಹಳೆಯ ಸಂತನ ಆಗಿದ್ದ ಅಲೋಕ್ ಸಾಗರ್ ಅಲ್ಲಿನ ಗಿರಿಜನರೇ ತುಂಬಿದಂತಹ ತಾಂಡವೊಂದರಲ್ಲಿ ಗಡ್ಡ ಬಿಟ್ಕೊಂಡು ವಿಚಿತ್ರವಾಗಿ ಓಡ್ತಾ ಇದ್ದು, ಅಲ್ಲಿ ಆತ ತನಗೆ ಇಷ್ಟ ಬಂದಂತಹ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಜೀವನ ಮಾಡ್ತಾ ಇದ್ದದ್ದು ಅಲ್ಲಿನ ಕೆಲ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅಲೋಕ್ ಸಾಗರ್ ತಾವು ಮಾಡುವ ಕೆಲಸ ಕಾರ್ಯಗಳ ಜೊತೆ ಅಲ್ಲಿ ದಿನವೊಂದಕ್ಕೆ 10 ಗಿಡ ಮರಗಳಿಗೆ ನೀರುಣಿಸುವ ಕಾರ್ಯವನ್ನು ಕೂಡ ತಪ್ಪದೆ ಪಾಲಿಸ್ತಾ ಬಂದಿದ್ರು. ವೀಕ್ಷಕರದು 2016ನೇ ಇಸ್ವಿಯ ಸಂದರ್ಭ. ಮಧ್ಯಪ್ರದೇಶದ ಘೋರಾ ಡೋಂಗರಿ ಅಸೆಂಬ್ಲಿ ಚುನಾವಣೆ ನಡೆಯುತ್ತಿದ್ದ ಸಮಯ ಅದು. ಅಲೋಕ್ ಸಾಗರ್ ವಾಸವಿದ್ದ ಊರಿನ ಹೆಸರು ಕೋಚಾಮು. ಇಲ್ಲಿ ಸುಮಾರು 750ಕ್ಕಿಂತ ಹೆಚ್ಚು ಆದಿವಾಸಿಗಳು ವಾಸ ಮಾಡ್ತಾ ಇದ್ರು. ಚುನಾವಣೆಯ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಚುನಾವಣೆ ಡ್ಯೂಟಿಗೆ ಬಂದ ಅಧಿಕಾರಿಗಳ ಕಣ್ಣಿಗೆ ಈ ಅಲೋಕ್ ಸಾಗರ್ ಬೀಳ್ತಾರೆ. ಇವರು ಸಣ್ಣ ಪುಟ್ಟ ಕೂಲಿ ಕೆಲಸದ ಜೊತೆ ಗಿಡ ಮರಗಳನ್ನ ನೆಡೋದು ಹಾಗೂ ಅವುಗಳಿಗೆ ನೀರುಣಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಸಾಲದ್ದಕ್ಕೆ ಸಂಜೆ ಮೇಲೆ ಊರಿನ ಜನರಿಗೆ ವೃಕ್ಷಗಳ ಬಗ್ಗೆ, ಅವುಗಳನ್ನ ನೆಟ್ಟು ಪೋಷಣೆ ಮಾಡುವ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೂ ಅಲ್ಲಿನ ಮಕ್ಕಳಿಗೆ ಟ್ಯೂಷನ್ ಕೂಡ ಮಾಡ್ತಾ ಇದ್ರು. ಚುನಾವಣಾ ಸಂದರ್ಭದಲ್ಲಿ ಗಿರಿಜನರ ತಾಂಡದ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುವ ಸಲುವಾಗಿ ಅಲ್ಲಿನ IPS ಅಧಿಕಾರಿಯೊಬ್ಬರು ಅಲೋಕ್ ಸಾಗರ್ ವಾಸವಿದ್ದ ಊರಿಗೆ ಭೇಟಿ ಕೊಡ್ತಾರೆ. ಅವರು ಅಲ್ಲಿಗೆ ಬಂದು ಪರಿಶೀಲನೆ ಮಾಡುವಾಗ ಈ ಅಲೋಕ್ ಸಾಗರ್ ಸೈಕಲ್ ಮೇಲೆ ಓಡಾಡ್ತಾ ಇದ್ದದ್ದು ಅವರ ಗಮನಕ್ಕೆ ಬರುತ್ತೆ. ಆಗ ಅವರು ಯಾರೀತ ಅಂತ ಗ್ರಾಮಸ್ಥರನ್ನ ಕೇಳಿದಾಗ, ಇವರು ನಮ್ಮೂರಿನಲ್ಲಿ ಬಹಳ ಕಾಲದಿಂದನೂ ಇದ್ದಾರೆ, ಇವ್ರ ಹೆಸರು ಅಲೋಕ್ ಸಾಗರ್, ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇಲ್ಲಿ ಜೀವಿಸ್ತಾ ಇದ್ದಾರೆ, ಇದಕ್ಕೂ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಜನ ಹೇಳ್ತಾರೆ. ಆಗ ಸದರಿ SP ಅವರು ತಮ್ಮ ಓರ್ವ ಕಾನ್ಸ್ಟೇಬಲ್ ಅನ್ನ ಅಲ್ಲಿಗೆ ಕಳಿಸಿ ಅಲೋಕ್ ಸಾಗರ್ ಅವರನ್ನ ತಮ್ಮ ಸ್ಟೇಷನ್ಗೆ ಕರ್ಸ್ಕೊಳ್ತಾರೆ. ನಿನ್ನ ಹೆಸರೇನು ಅಂತ ಕೇಳಿದಾಗ ಅವರು ನನ್ನ ಹೆಸರು ಅಲೋಕ್ ಸಾಗರ್ ಅಂತ ಹೇಳ್ತಾರೆ. ನಿನ್ನ ಐಡೆಂಟಿಟಿ ಕಾರ್ಡ್ ಎಲ್ಲಿ ಅಂತ ಕೇಳಿದಾಗ ಅದು ಮನೆಯಲ್ಲಿದೆ, ಅದನ್ನ ನಾನು ಇಲ್ಲಿಗೆ ತಂದಿಲ್ಲ ಅಂತ ಉತ್ತರ ಕೊಡ್ತಾರೆ. ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಮುಂದಾದಾಗ ಅಲೋಕ್ ಸಾಗರ್ ಅವರು, ನಾನು ಕೂಡ ಓರ್ವ ಭಾರತೀಯನೇ, ನಾನು ಕೂಡ ಇಲ್ಲಿ ಎಲ್ಲರಂತೆ ಸಾಮಾನ್ಯವಾಗಿ ಬದುಕ್ತಾ ಇದ್ದೀನಿ ಅಂತ ಅಲೋಕ್ ಸಾಗರ್ ಉತ್ತರ ಕೊಡ್ತಾರೆ. ಅಲೋಕ್ ಸಾಗರ್ ಅವರ ನಡೆ, ನುಡಿ ಹಾಗೂ ಅವರ ಮಾತುಗಳಿಂದ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅನುಮಾನದ ವಾಸನೆ ಮೂಡುತ್ತೆ. ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ನಿನ್ನ ಪೂರ್ತಿ ಮಾಹಿತಿಯನ್ನ ವಿಸ್ತಾರವಾಗಿ ಹಾಗೂ ಸತ್ಯವಾಗಿ ನಮ್ಗೆ ನೀನು ತಿಳಿಸ್ಬೇಕು ಅಂತ ಪೊಲೀಸರು ತಾಕೀತನ್ನ ಮಾಡಿದಾಗ, ಆಗ ಅಲೋಕ್ ಸಾಗರ್ ಅವರು ಆ ಒಂದು ಪ್ರಶ್ನೆಗೆ ನಕ್ಕು, ನಿಮ್ಗೆ ಯಾವ ಭಾಷೆಯಲ್ಲಿ ನನ್ನ ಬಗ್ಗೆ ತಿಳಿಸ್ಬೇಕು ಅಂತ ಕೇಳ್ತಾರೆ. ಅವರು ಈ ಒಂದು ಮಾತನ್ನ ಸುಮ್ಮನೆ ತಮಾಷೆಗೆ ಕೇಳಿರ್ಲಿಲ್ಲ. ಅವರಿಗೆ ಹಿಂದಿ, ಉರ್ದು, ಇಂಗ್ಲಿಷ್, ಅಸ್ಸಾಮಿ, ಬೆಂಗಾಳಿ ಹೀಗೆ 8 ಭಾಷೆಗಳ ಮೇಲೆ ಹಿಡ್ತಾ ಇತ್ತು. ಅವರು ತಾವೊಬ್ಬ ದೆಹಲಿಯ IIT ಪ್ರೊಫೆಸರ್ ಆಗಿದ್ದು ಅಮೆರಿಕದಲ್ಲೂ ಕೂಡ PhDಯನ್ನ ಪೂರೈಸಿದ್ದೀನಿ ಹಾಗೂ RBIನ ಸದ್ಯದ ಗವರ್ನರ್ ಆಗಿರುವಂತಹ ರಂಗರಾಜನ್ ತನ್ನ ಶಿಷ್ಯರಲ್ಲಿ ಆತನು ಕೂಡ ಒಬ್ಬ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಬೇಕಾದ್ರೆ ಕರೆ ಮಾಡಿ ಅವನಿಗೆ ಕೇಳಿ ಅಂತ ಉತ್ತರ ಕೊಟ್ಟಿದ್ರು. ಅದಷ್ಟೇ ಅಲ್ಲ, ಇದಿಷ್ಟನ್ನು ಕೂಡ ಅವರು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಭಾಷೆಯಲ್ಲಿ ತಿಳಿಸಿದ್ರು. ಅವರ ಮಾತುಗಳನ್ನ ಕೇಳಿ ಮಧ್ಯಪ್ರದೇಶದ ಪೊಲೀಸರಿಗೆ ಒಂದು ಕ್ಷಣ ತಲೆ ತಿರುಗಿದಂತಾಯ್ತು. ಯಾರಪ್ಪ ಈ ಆಧುನಿಕ ಭಾಷಾ ಸ್ಟೋರಿಯಲ್ಲಿ ಇಂಥ ಒಂದು ಟ್ವಿಸ್ಟ್ ಅನ್ನ ನೀಡಿದಂತ ಪೊಲೀಸರೆಲ್ಲ ದಿಗ್ಭ್ರಮೆಗೆ ಒಳಗಾದ್ರು. ಇತ್ತ ಅಲೋಕ್ ಸಾಗರ್ ಅವರು, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೇಳಿ, ಆದ್ರೆ ಅವುಗಳಿಗೆ ಸಾಕ್ಷಿಗಳನ್ನ ಮಾತ್ರ ಕೇಳಬೇಡಿ ಅಂತ ಹೇಳ್ತಾರೆ. ಆಗ ಅವರ ಹಿನ್ನೆಲೆಯ ಬಗ್ಗೆ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಅವರು IITಯಲ್ಲಿ ಪ್ರೊಫೆಸರ್ ಆಗಿದ್ದ ಸಂಗತಿ ತಿಳಿದು ಅಚ್ಚರಿಪಟ್ಟಿದ್ರು. ಅಲೋಕ್ ರವರು ಅವ್ರ ಬಗ್ಗೆ ತಿಳಿಸಿದ್ದ ಎಲ್ಲವೂ ಕೂಡ ಸತ್ಯ ಅಂತ ಗೊತ್ತಾದಾಗ SP ಅವರು ತಮ್ಮ ಕಾನ್ಸ್ಟೇಬಲ್ ನೊಡನೆ ಬಂದು ಅಲೋಕ್ ಸಾಗರ್ ಬಳಿ ಕ್ಷಮಾಪಣೆ ಕೇಳ್ತಾರೆ. ಇದು ಅಂದಿನ ಪತ್ರಿಕೆಗಳಲ್ಲಿ ವೈರಲ್ ಆಗುತ್ತೆ ಕೂಡ. ಆವಾಗಲೇ ಎಲೆಮರೆಕಾಯಿಯಂತೆ ಉಳಿದು ಹೋಗಿದ್ದಂತಹ ಜೀನಿಯಸ್ ಒಬ್ಬನ ಪರಿಚಯ ಮೊದಲ ಸಲ ಜಗತ್ತಿಗಾದದ್ದು. ವೀಕ್ಷಕರೇ, ಅಲೋಕ್ ಸಾಗರ್ ಅವರ ತಂದೆ ತಾಯಿ ದೆಹಲಿ ಮೂಲದವರು. ಅವ್ರ ತಂದೆ ಒಬ್ಬ ನಿವೃತ್ತ IRS ಆಫೀಸರ್, ಇನ್ನು ತಾಯಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ನ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರಿದ್ದದ್ದು ದೆಹಲಿಯ ಪ್ರತಾಪ್ಗಂಜ್ ಎಂಬ ಸ್ಥಳ. ಇನ್ನು ಅಲೋಕ್ ರವರು ಹುಟ್ಟಿ ಬೆಳೆದದೆಲ್ಲ ದೆಹಲಿಯಲ್ಲೇ. ಇನ್ನು ತನ್ನ ಬಾಲ್ಯದ ಬಗ್ಗೆ ಅಲೋಕ್ ರವರು ಯಾವ ಮಾಹಿತಿಯನ್ನು ಕೂಡ ಬಿಟ್ಕೊಡ್ಲಿಲ್ಲ. ಈ ಬಗ್ಗೆ ಸಂದರ್ಶನ ನೀಡಲು ಕೂಡ ಅಲೋಕ್ ರವರು ನಿರಾಕರಿಸಿದ್ರು. ಇನ್ನು ಅಲೋಕ್ ಸಾಗರ್ ಅವರು ಓದ್ನಲ್ಲಿ ಸದಾ ಚುರುಕಾಗಿದ್ದ ವಿದ್ಯಾರ್ಥಿಯಾಗಿದ್ರು. ದೆಹಲಿಯ IIT ಎಂಬ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಲೋಕ್ ರವರು ತಮ್ಮ ವಿದ್ಯಾಭ್ಯಾಸವನ್ನ ಹೊಂತಾರೆ. ಇದಾದ ಬಳಿಕ ಅಮೆರಿಕಕ್ಕೆ ಹಾರಿದ ಅವರು ಅಮೆರಿಕದ ಹೌಸ್ಟನ್ ವಿವಿಯಲ್ಲಿ PhDಯನ್ನು ಕೂಡ ಪೂರೈಸಿದ್ರು. PhD ಮುಗಿದ ಬಳಿಕ ಕೆಲ ಕಾಲದವರೆಗೂ ಅಲ್ಲಿಯೇ ಟ್ಯೂಷನ್ ಹಾಗೂ ಉಪನ್ಯಾಸ ನೀಡಲು ಶುರು ಮಾಡಿದ ಅಲೋಕ್ ರವರಿಗೆ ಅಲ್ಲಿಯ ರಂಗರಾಜನ್ ರವರ
ಪರಿಚಯ ಆಗುತ್ತೆ. ಅಷ್ಟು ಜೀನಿಯಸ್ ಎನಿಸಿದ ರಂಗರಾಜನ್ ಕೂಡ ಆಗ ಬಿಡುವಿನ ವೇಳೆಯಲ್ಲಿ ಅಲೋಕ್ರ ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ರು. ಅಲೋಕ್ರವರು ಭಾರತಕ್ಕೆ ವಾಪಸ್ ಬಂದಾಗ ದೆಹಲಿಯ IIT ವಿದ್ಯಾರ್ಥಿಗಳಿಗೂ ಬೋಧನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅವರಿಂದ ಉಪನ್ಯಾಸ ಪಡೆದ ಎಷ್ಟೋ ಮಂದಿ ಇವತ್ತು ಜಗತ್ತಿನ ನಾನಾ ಕಡೆಗಳಲ್ಲಿ ಅದ್ಧೂರಿ ಸ್ಥಾನಗಳಲ್ಲಿದ್ದಾರೆ. ಅವರಲ್ಲಿ SP ಗಳು, IAS, IPS ಹಾಗೂ ಕಲೆಕ್ಟರ್ ಹೀಗೆ ಮುಂತಾದ ಗೌರವಾನ್ವಿತರೆಲ್ಲ ಇದ್ದಾರೆ. ತಮ್ಮ ಜ್ಞಾನವನ್ನ ಜನರಿಗೆ ಹಂಚೋದ್ರ ಜೊತೆಗೆ ಅಲೋಕ್ ಸಾಗರ್ ಅವರಿಗೆ ಪ್ರಕೃತಿಯ ಮೇಲೆ ಅದೆಂತಹುದೋ ಅವ್ಯಕ್ತ ಭಾವನೆ ಹಾಗೂ ಕಾಳಜಿ ಮೂಡಿ ಅದರೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ನಿರ್ಧರಿಸ್ತಾರೆ. ಇದಕ್ಕಾಗಿ ಅವರು ಮಧ್ಯಪ್ರದೇಶಕ್ಕೆ ಬಂದು ಅಲ್ಲಿ ಬೇತಲ್ ಹೌಸ್ ಎಂಬ ಹಸಿರು ಸಂಸ್ಥೆಯನ್ನು ಕೂಡ ತೆರೀತಾರೆ. ಪ್ರತಿದಿನ 10 ರಿಂದ 12 ಗಿಡಗಳನ್ನ ನೆಡುತ್ತಿದ್ದಂತಹ ಅಲೋಕ್ ರವ್ರಿಗೆ ಈ ಪರಿಪಾಠದಲ್ಲಿ ಯಾವತ್ತೂ ಕೂಡ ಎಡವಲಿಲ್ಲ. ಅದಲ್ಲದೆ ಅಲ್ಲಿನ ಜನಕ್ಕೂ ಕೂಡ ಗಿಡವನ್ನ ಬೆಳೆಸೋದಕ್ಕೆ ಅಲೋಕ್ ಸಾಗರ್ ಪ್ರೇರೇಪಿಸ್ತಿದ್ರು. ಗಿಡ ಮರಗಳ ಬಗ್ಗೆ ತಿಳಿದುಕೊಂಡಿದ್ದ ಅವರು ಸ್ಥಳೀಯರಿಗೆ ಅವುಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸ್ತಾ ಇದ್ರು. ಅಲ್ಲಿನ ಗಿರಿಜನರ ಜೊತೆ ಅವರಲ್ಲೊಬ್ಬರಾಗಿ ಬೆರೆತ ಅಲೋಕ್ ರವರು ಈವರೆಗೂ 50,000ಕ್ಕೂ ಹೆಚ್ಚಿನ ಗಿಡಗಳನ್ನ ಆ ಪ್ರಾಂತ್ಯದ ಸುತ್ತಲೂ ನಡೆಸಿದ್ದಾರೆ. ಗಿಡ ಮರಗಳ ಮಹತ್ವದ ಅರಿವಿನ ಜೊತೆಗೆ ಶಿಕ್ಷಣದ ಮಹತ್ವವನ್ನು ಕೂಡ ತಿಳಿಸಿದ್ದ ಅಲೋಕ್ ರವ್ರಿಗೆ ಎಲ್ರಿಗೂ ಚೆನ್ನಾಗಿ ಓದಿ ಮುಂದೆ ಬರುವಂತೆ ಜೋರಾಗಿ ತಾಕೀತನ್ನು ಕೂಡ ಮಾಡ್ತಾ ಇದ್ರು. ಅವರಿದ್ದ ಸ್ಥಳದಲ್ಲಿ ಒಂದು ಸುಗಮವಾದ ರಸ್ತೆ ಆಗ್ಲಿ ಹಾಗೂ ಕನಿಷ್ಠ ವಿದ್ಯುತ್ ದೀಪಗಳಾಗ್ಲಿ ಇರಲಿಲ್ಲ. ಈ ಸೌಕರ್ಯಗಳನ್ನ ಒದಗಿಸಿಂತ ಸ್ವತಃ ಅವರೇ ಸರ್ಕಾರಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಮನವಿ ಪತ್ರವೊಂದನ್ನ ಬರೆದು ಕಳಿಸಿದ್ರು. ಎಷ್ಟೇ ಪತ್ರಗಳನ್ನ ಬರೆದು ಕಳಿಸಿದ್ರು ಕೂಡ ಸರ್ಕಾರದಿಂದ ಯಾವ ಬಗೆಯ ಸ್ಪಂದನೆ ಕೂಡ ಸಿಗ್ಲಿಲ್ಲ. ಆಗ ಅಲೋಕ್ ರವರು ಅಲ್ಲಿನ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಿ ಈ ಒಂದು ಸಮಸ್ಯೆಯನ್ನ ಅವ್ರ ಮುಂದೆ ಇಡ್ತಾರೆ. ಹುಟ್ಟದಾಗಿಂದ ವಿದ್ಯುತ್ ಶಕ್ತಿ ಹಾಗೂ ರಸ್ತೆಗಳ ಸೌಕರ್ಯವನ್ನೇ ಕಾಣದ ಆ ಊರು ಕೆಲವೇ ದಿನಗಳಲ್ಲಿ ಈ ಒಂದು ಸವಲತ್ತನ್ನ ಪಡ್ಕೊಳ್ಳುತ್ತೆ. ಅಲೋಕ್ ರವರು ಇಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ತನ್ನ ಹಿನ್ನೆಲೆಯಾಗಲಿ ತಾನೊಬ್ಬ IIT ಪ್ರಾಧ್ಯಾಪಕನಾಗಿದೆ ಅಂತಾಗಲಿ ಯಾರಿಗೂ ಕೂಡ ತಿಳಿಸಲಿಲ್ಲ. ಅದರಿಂದ ಯಾವ ಬಗೆಯ ರೆಕಮೆಂಡೇಶನ್ ಕೂಡ ಅವರು ಪಡೆಯಲಿಲ್ಲ. ತಮ್ಮ ಪದವಿ, ಹೆಸರು ಹಾಗೂ ಕೀರ್ತಿಗಳಿಂದ ಯಾವ ಬಗೆಯ ವೈಯಕ್ತಿಕ ಅನುಕೂಲತೆಯನ್ನು ಕೂಡ ಮಾಡಿಕೊಳ್ಳದ ಅಲೋಕ್ ಮಿತಭಾಷೆಯಾಗಿದ್ದು ಅಲ್ಲಿನ ಓರ್ವ ಸಣ್ಣ ಕಾರ್ಮಿಕನ ಹಾಗೆ ಕೆಲಸ ಮಾಡ್ತಾ ಕಾಲ ಕಳೆದ್ರು. ಅಲೋಕ್ ರವ್ರಿಗೆ ಈ ಒಂದು ಬದುಕು ಬಹಳ ಇಷ್ಟ ಆಗಿತ್ತು. ಕಾರುಗಳಲ್ಲಿ ರಾಯಲ್ ಆಗಿ ತಿರುಗಾಡೋದಕ್ಕಿಂತ ಈ ಪರಿಸರದಲ್ಲಿ ತಾನು ಓರ್ವ ಪಾಲ್ದಾರನಾಗಿ ಮೌನವಾಗಿ ದುಡಿಯೋದರಲ್ಲಿ ಅವರು ಸಂತೃಪ್ತಿಯನ್ನ ಹೊಂದಿದವರು. ಇನ್ನು ಸರಳವಾಗಿ ಹೇಳುವುದಾದ್ರೆ ಅಲೋಕ್ ತಮ್ಮ ಜ್ಞಾನದ ಬಲದಿಂದ ಹಾಗೂ ತಮ್ಮ ಹಿನ್ನೆಲೆಯಿಂದಾಗಿ ದೇಶದ ಯಾವ ಮೂಲೆಯಲ್ಲಾದರೂ IIT ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುವ ಅರ್ಹತೆಯನ್ನ ಪಡೆದಿದ್ದವರು. ಆದ್ರೆ ಅವ್ರಿಗೆ ಅಂತಹ ಸ್ವತಂತ್ರಹೀನ ಬದುಕು ಬೇಕಾಗಿರ್ಲಿಲ್ಲ. ಯಾವ ಕಷ್ಟವೂ ಇರದೆ ಪ್ರಕೃತಿಯ ಸೇವೆ ಮಾಡಿ ಅದರಿಂದ ಆನಂದ ಹೊಂದುವುದೊಂದೇ ಅಲೋಕ್ರ ಆಶಯವಾಗಿತ್ತು. ಇದರಿಂದ ಹಾಯಾಗಿ ನಿಶ್ಚಿಂತರಾಗಿ ಜೀವಿಸಬಹುದಿತ್ತು. ಅದಕ್ಕೆಂದೇ ಅವರು ಇಂತಹ ಸರಳ ಬದುಕನ್ನ ಅನುಸರಿಸಿದ್ದು. ಅವರು ಕನಿಷ್ಠ ಮೈ ಮೇಲೆ ಒಂದು ಅಂಗಿಯನ್ನು ಕೂಡ ಧರಿಸಲಿಲ್ಲ. ಕೇವಲ ಒಂದು ಗಾಂಧಿ ಧೋತಿ ಮಾತ್ರ ಅವ್ರ ಮೈ ಮೇಲಿತ್ತು. ಹೀಗಾಗಿಯೇ ಇವರನ್ನ ಅಲ್ಲಿನ ಜನ ಮಧ್ಯಪ್ರದೇಶದ ಗಿರಿಜನರ ಗಾಂಧಿ ಅಂತಾನೆ ಕರೆದರು. ಅಲೋಕ್ ರವರು 1982ರ ಸುಮಾರಿನಲ್ಲಿ ದೆಹಲಿಯಲ್ಲಿ IIT ಪ್ರೊಫೆಸರ್ ಆಗಿದ್ದವರು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ತಮ್ಮ ವೃತ್ತಿ ತೊರೆದ ಅವರು ತಮ್ಮ ನಿಜ ವೇಷವನ್ನ ಮರೆಮಾಚಿ ಇಲ್ಲಿಗೆ ಬಂದ್ರು. ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದ ಮೇಲೆ ಮಾತ್ರ ಎಷ್ಟೋ ವರ್ಷಗಳ ಬಳಿಕವಷ್ಟೇ ಅವರು ಅಂಗಿಯೊಂದನ್ನ ಧರಿಸಿದ್ದು. ಅಲೋಕ್ ಸಾಗರ್ ಹೀಗೆ 40 ವರ್ಷಗಳಿಗೂ ಹೆಚ್ಚು ಕಾಲ ಕಾಡಿನ ಜೀವನಕ್ಕೆ ಹೊಂದ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಈ ಊರಿಗೆ ಬರುವ ಯಾವುದೇ ಪೊಲೀಸ್ ಅಥವಾ ಇತರೆ ಅಧಿಕಾರಿಗಳು ಅವ್ರ ಕಾಲಿಗೆ ನಮಸ್ಕರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿನೇ ಊರೊಳಗೆ ಕಾಲಿಡ್ತಾರೆ. ಮಳೆಗಾಲ ಬಂದ್ರೆ ಹತ್ತಿರದ APMC ಬಳಿ ಬಿತ್ತುವ ಬೀಜ ಹಾಗೂ ಇತರೆ ಸಾಮಗ್ರಿಗಳನ್ನ ಖರೀದಿ ಮಾಡಿ ಬಿತ್ತುವುದು, ಮಳೆಯ ಸಮಯದಲ್ಲಿ ಮಳೆಗಳ ಬಗ್ಗೆ ಹಾಗೂ ವೃಕ್ಷ ನೆಡುವುದರ ಬಗ್ಗೆ ಜನಜಾಗೃತಿ ಮೂಡಿಸೋದು ಅಲೋಕ್ರ ನಿತ್ಯ ಕೆಲಸ. ಅಲೋಕ್ ರವ್ರಿಗೆ ಸರ್ಕಾರಿ ಸಹಾಯ ಧನದ ರೂಪದಲ್ಲಿ ಒಂದಷ್ಟು ಹಣವು ಪ್ರತಿ ಮಾಸ ಸಂದಾಯವಾಗುತ್ತೆ. ಆದ್ರೆ ಅದ್ರ ಕಡೆ ಅವರು ಹೆಚ್ಚಿಗೆ ಆಸಕ್ತಿ ಕೊಡೋದಿಲ್ಲ. ದಿನವೊಂದಕ್ಕೆ ಅವರ ಖರ್ಚು 50 ರೂಪಾಯಿಗಿಂತಲೂ ಕಡಿಮೆ. ದಿನಕ್ಕೆ 2 ಬಾರಿ ರೊಟ್ಟಿ ಹಾಗೂ ನೀರನ್ನ ಸೇವಿಸುವ ಅವರದ್ದು ಸದಾ ಅಲ್ಪಾಹಾರ. ಅವ್ರ ಬಳಿ ಇರುವ ಒಂದು ಶರ್ಟ್, 2 ಬಿಳಿ ಧೋತಿ, ಒಂದು ಸಣ್ಣ ಗುಡಿಸಲು, ಒಂದು ಬಲ್ಬ್, ಒಂದು ಸೈಕಲ್, ಇದಿಷ್ಟೇ ಅವರ ಆಸ್ತಿ. ತನ್ನಿಡೀ ಜೀವನವನ್ನ ಇಲ್ಲಿನ ಜನ ಹಾಗೂ ಪರಿಸರಕ್ಕೆ ಮಾತ್ರ ಮೀಸಲಿಟ್ಟಿರುವಂತಹ ಅಲೋಕ್ ರವರು ನಿಜಕ್ಕೂ ತುಂಬಾ ವಿಶೇಷ ವ್ಯಕ್ತಿ ಅಲ್ವಾ? ಈಗ ಹೇಳಿ ವೀಕ್ಷಕರೇ, ನೀವೆಲ್ಲ ಅಲೋಕ್ ಸಾಗರ್ ಅವರ ಕಥೆನ ಕೇಳಿದ್ರಿ. ಇಷ್ಟೆಲ್ಲ ಓದಿದ ಅವರು ತಮ್ಮಿಡೀ ಜೀವನವನ್ನೇ ಪರಿಸರಕ್ಕಾಗಿ, ಮುಗ್ಧ ಜನರ ಏಳಿಗೆಗಾಗಿ ಮುಡುಪಾಗಿರಿಸಿಕೊಂಡಿದ್ದಾರೆ. ಇಂತಹ ನಿಸ್ವಾರ್ಥ ವ್ಯಕ್ತಿಗಳು ಈ ಕಾಲದಲ್ಲೂ ಇರೋದಕ್ಕೆ ಸಾಧ್ಯನಾ? 4 ಅಕ್ಷರ ಓದಿ ಮಹಾಪಂಡಿತರಂತೆ ಮೆರೆಯುವ ವಿದ್ಯೆ ಅಮಲ್ನಲ್ಲಿ ನೈತಿಕ ಮೌಲ್ಯವನ್ನ ಕಡೆಗಣಿಸೋರ ಮಧ್ಯ ಇಂತಹ ಸರಳ ಸಜ್ಜನಿಕೆ ಆಧುನಿಕ ಸಂತರಾದ ಅಲೋಕ್ ಸಾಗರ್ ಅವರ ಬದುಕು ನಿಜಕ್ಕೂ ಬೆರಗನ್ನ ಮೂಡಿಸುತ್ತೆ. ಅವರಲ್ಲಿರುವಂತಹ ಸರಳತೆ ನಮಗೂ ಕೂಡ ಅದೇ ರೀತಿ ಬದುಕೋದಿಕ್ಕೆ ಪ್ರೇರಣೆ ಕೊಡುತ್ತೆ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಎಂಬ ಇಂಗ್ಲಿಷ್ ನಾಣ್ಣುಡಿಯೊಂದಿದೆ. ಈ ಮಾತಿಗೆ ಪ್ರಸ್ತುತ ಅಲೋಕ್ ಸಾಗರ್ ಅವರ ಬದುಕು ಎಷ್ಟು ಸಮಂಜಸ ಉದಾಹರಣೆ ಅಲ್ವಾ? ವೀಕ್ಷಕರೇ, ನೀವಿಲ್ಲಿ ನೋಡ್ತಿರುವಂತಹ ವ್ಯಕ್ತಿ ಹೆಸರು ಹಲ್ದರ್ ನಾಗ್ ಅಂತ. 2016ರಲ್ಲಿ ಇವರು ಸ್ವತಃ ರಾಷ್ಟ್ರಪತಿ ಶ್ರೀ ಪ್ರಣಬ್ ಮುಖರ್ಜಿ ಅವರಿಂದ ದೇಶದ ಉನ್ನತ ಬಿರುದಾದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾದವರು. ಅವರು ಅವತ್ತು
ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಒಂದು ಪ್ರಸಂಗ ಜರುಗಿತ್ತು. ಅದನ್ನ ಹೇಳಿದ್ರೇನೆ ಇವತ್ತಿನ ಈ ಒಂದು ವಿಡಿಯೋ ಇನ್ನಷ್ಟು ಸ್ವಾರಸ್ಯಕರವಾಗೋದು. ವೀಕ್ಷಕರ 2010ರಲ್ಲಿ ಅವರಿಗೆ ಪದ್ಮಶ್ರೀ ಪುರಸ್ಕಾರ ದೊರೆತಿರುವ ಸಂಗತಿ ತಿಳಿದಾಗ ಅದನ್ನ ಸ್ವೀಕಾರ ಮಾಡೋದಕ್ಕೆ ದೆಹಲಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿಗೆ ಹೇಗೆ ಹೋಗೋದು ಅಂತ ನನಗೆ ಗೊತ್ತಿಲ್ಲ. ಅದಲ್ಲದೆ ನನ್ನ ಬಳಿ ಅಷ್ಟು ಹಣನೂ ಕೂಡ ಇಲ್ಲ ಅಂತ ಅವರು ಕೇಳ್ಕೊಂಡಾಗ ಅಲ್ಲಿನ ಒರಿಸ್ಸಾ ಸರ್ಕಾರವೇ ಅವರಿಗೆ ದೆಹಲಿಗೆ ಫ್ಲೈಟ್ ವೆಚ್ಚವನ್ನ ಭರಿಸಿ ಕಳುಹಿಸಿಕೊಡುತ್ತೆ. ಅವರ ಮಾರ್ಗದರ್ಶನದಂತೆ ವಿಮಾನದಲ್ಲಿ ದೆಹಲಿಗೆ ಹಲ್ದಾರ್ ಬಂದಿಳಿತಾರೆ. ಅವರ ಕೈಲಿ ಪ್ರಶಸ್ತಿ ಪತ್ರಗಳಿದ್ವು. ದೆಹಲಿಗೂ ಕೂಡ ಅವರು ಬರುವಿಕೆ ಬಗ್ಗೆ ಸುದ್ದಿ ಹೋಗಿ ಅವರನ್ನ ನಿಲ್ದಾಣದಲ್ಲಿ ಬರಮಾಡಿಕೊಳ್ಳೋದಿಕ್ಕೆ ಏರ್ಪಾಟನ್ನ ಮಾಡಲಾಗಿತ್ತು. ಹಲ್ದಾರ್ನಾಗ್ ಅಲ್ಲಿ ಇಳಿದಾಗ ಅವ್ರ ಬಳಿಗೆ ಯಾರೂ ಬರಲಿಲ್ಲ. ಇವರೇ ಪದ್ಮಶ್ರೀ ವಿಜೇತರು ಎಂಬ ಕಲ್ಪನೆಯಲ್ಲಿ ಯಾರಿಗೂ ಇರಲಿಲ್ಲ. ಕಾರಣ ಹಲ್ದಾರ್ ಅವರ ವೇಷಭೂಷಣವೇ ಆ ರೀತಿ ಇತ್ತು. ಆಗ ಹಲ್ದಾರ್ ತಾವೇ ಒಂದು ಆಟೋ ಹಿಡಿದು ಅಲ್ಲಿನ ಅಶೋಕ ಹೋಟೆಲ್ಗೆ ಬಂದಿಳಿತಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಪದ್ಮಶ್ರೀ ಅಥವಾ ಇತರೆ ಪ್ರತಿಷ್ಠಿತ ಬಿರುದಾವಳಿಗಳಿಗೆ ಆಯ್ಕೆಯಾದವರಿಗೆ ತಂಗೋದಿಕ್ಕೆ ಅಲ್ಲಿನ ಅಶೋಕ ಹೋಟೆಲ್ನಲ್ಲಿ ಲಕ್ಸುರಿಯಸ್ ರೂಮ್ಗಳ ವ್ಯವಸ್ಥೆಯನ್ನ ಕೇಂದ್ರ ಮಾಡಿರುತ್ತೆ. ಅದೇ ರೀತಿ ಹಲ್ದಾರ್ಗೂ ಕೂಡ ಅಲ್ಲಿ ಒಂದು ರೂಮ್ ಅನ್ನ ರಿಸರ್ವ್ ಮಾಡಲಾಗಿತ್ತು. ಅವತ್ತು ಅಶೋಕ ಹೋಟೆಲ್ನ ಗೇಟ್ ಮುಂದೆ ಹಲ್ದಾರ್ ಆಟೋದಲ್ಲಿ ಬಂದಿಳಿದಾಗ ಅವರನ್ನ ಒಳ ಬಿಡೋದಕ್ಕೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ನಿರಾಕರಿಸಿದ್ರು. ಹಲ್ದಾರ್ ಅವರ ಗೆಟಪ್ ಅನ್ನ ನೋಡಿ ಅಣಕಿಸಿದ ಅವರೆಲ್ಲ ಅವರನ್ನ ಯಾರು ಅಂತ ತಿಳಿಯದೆ ಹೋಟೆಲ್ನ ಒಳ ಪ್ರವೇಶ ಮಾಡೋದಕ್ಕೆ ನಿರ್ಬಂಧ ಹಾಕಿದ್ರು. ಇತ್ತ ಹಲ್ದಾರ್ ಅವರ ಗೆಟಪ್ ಕೂಡ ಅದಕ್ಕೆ ಪೂರಕವಾಗಿನೇ ಇತ್ತು. ಅವರು ಕಪ್ಪು ವರ್ಣದ ಯಾರೋ ಅಶಿಕ್ಷಿತ ಕೂಲಿ ಕಾರ್ಮಿಕನಂತೆ ಅವರಿಗೆ ಕಂಡ್ರು. ಇನ್ನು ಅವರ ಕೂದಲನ್ನ ಎಣ್ಣೆ ಹಚ್ಚಿ ಅದನ್ನ ಉದ್ದಕ್ಕೆ ಬಾಚಿಕೊಂಡಿದ್ರು. ಉಡುಗೆ ತೊಡುಗೆಯೂ ಕೂಡ ಬಹಳ ವಿಚಿತ್ರವಾಗಿತ್ತು. ಅವರು ಶರ್ಟ್ ಅನ್ನ ಧರಿಸದೆ ಒಂದು ಬನಿಯನ್ ಹಾಗೂ ಧೋತಿಯನ್ನ ಧರಿಸಿದ್ರು. ಕೊರಳ ಸುತ್ತ ಒಂದು ಮಾಸಿದ ಟವಲ್, ಕೈಲೊಂದು ಹಳೆಯ ಬ್ಯಾಗ್ ಮತ್ತು ಕಾಲಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ. ಅಂತಹ ಪ್ರತಿಷ್ಠಿತ ಜನರೇ ಇರುವ ಸಿರಿವಂತ ಹೋಟೆಲ್ಗಳಲ್ಲಿ ಇಂಥವರನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಹೇಗ್ತಾನೆ ಒಳಗ್ಬಿಡ್ತಾರೆ. ಹಲ್ದಾರ್ ಒರಿಸ್ಸಾದವರಾದ್ರಿಂದ ಅವರಿಗೆ ದೆಹಲಿಯ ಹಿಂದಿ ಸರಿಯಾಗಿ ಬರ್ತಾ ಇರಲಿಲ್ಲ. ಅವರಿಗೆ ಬರ್ತಾ ಇದ್ದಂತಹ ಅರೆಬರೆ ಹಿಂದಿಯಲ್ಲಿ ತಾನು ಗೆಸ್ಟ್, ನನ್ನನ್ನ ಒಳಗ್ಬಿಡಿ ಅಂತ ಹಲ್ದಾರ್ ಎಷ್ಟು ಕೇಳ್ಕೊಂಡ್ರು ಅವರು ಕೇಳಲೇ ಇಲ್ಲ. ಈ ಹೋಟೆಲ್ನಲ್ಲಿ ಯಾವುದೋ ಕೆಲಸವನ್ನ ಕೇಳ್ಕೊಂಡ್ ಬಂದಿರ್ಬೇಕು ಅಂತ ಭಾವಿಸಿದ್ರು. ಇಲ್ಲಿ ಯಾವುದೇ ರೀತಿ ಕೆಲಸ ಇಲ್ಲ, ಇಲ್ಲಿಂದ ಹೊರಡಿ ಅಂತ ಅವರನ್ನ ಗದ್ರಿದ್ರು. ನಿಮ್ಮ ID ಕಾರ್ಡ್ ತೋರಿಸಿ ಅಂತ ಕೇಳಿದಾಗ ಹಲ್ದಾರ್ ತಮ್ಮ ಬಳಿ ಇದ್ದಂತಹ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾರೆ. ಇಷ್ಟೆಲ್ಲ ಗಲಭೆ ಆಗುವಾಗ ಯಾವುದೋ VVIP ವಾಹನ ಬಂತು ಅಂತ ರಸ್ತೆಯನ್ನ ಕ್ಲಿಯರ್ ಮಾಡೋದಕ್ಕೆ ತೊಡಗಿದ್ದ ಸೆಕ್ಯೂರಿಟಿಗಳು ಹಲ್ದಾರ್ ಅವರನ್ನ ಪಕ್ಕಕ್ಕೆ ನಿಲ್ಲುವಂತೆ ಹೇಳ್ತಾರೆ. ಇವರು ನನ್ನನ್ನ ಒಳಗೆ ಬಿಡಲ್ಲ ಅಂತ ಖಚಿತವಾದ ಮೇಲೆ ಹಲ್ದಾರ್ ಹತಾಶೆಯಿಂದ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. VVIP ವಾಹನ ಒಳ ಹೋದ ತಕ್ಷಣ ಒಳಗಿಂದ ಯಾರೋ ಜೋರಾಗಿ ಸಾರ್ ಅಂತ ಕೂಗ್ತಾರೆ. ಅವರು ಒರಿಸ್ಸಾದ ಅಲ್ಲಿನ IAS ಅಧಿಕಾರಿಯಾಗಿದ್ದಂತಹ ಅರವಿಂದ್ ಎಂಬುವರಾಗಿದ್ರು. ಹೋಟೆಲ್ ಆವರಣದಲ್ಲಿ ಹಾಗೆ ಕೂಗಿದ್ದು ಇವರೇನೆ. ಅವರು ಬೇರೆ ಯಾವುದೋ ಕೆಲಸಕ್ಕೆ ಅಂತ ಅವತ್ತು ಆ ಹೋಟೆಲ್ಗೆ ಬಂದಿದ್ದವರು ಅಂದು ಗೇಟಿನ ಮುಂದೆ ನಡೆದದೆಲ್ಲ ಗಮನಿಸಿದ್ರು. ಯಾವಾಗ ಹಲ್ದಾರ್ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧರಾದ್ರೋ ಆಗ ಅವರನ್ನ ತಡೆದು ಸಾರ್ ಅಂತ ಕೂಗಿದ್ರು. ಪ್ರಶಸ್ತಿ ವಿಜೇತರನ್ನ ಈ ರೀತಿ ಅವಮಾನಿಸಿದ ಆ ಗಾರ್ಡ್ಗಳ ಮೇಲೆ ಅರವಿಂದ್ ಹರಿಹಾಯ್ದಿದ್ರು. ಗೆಸ್ಟ್ಗಳ ಲಿಸ್ಟ್ ಪರಿಶೀಲನೆ ಮಾಡದೆ ಹೋಟೆಲ್ಗೆ ಬರುವವರನ್ನ ಈ ರೀತಿ ಟ್ರೀಟ್ ಮಾಡುವುದು ಸರಿನಾ? ನಿಮ್ಗೆ ಅವರು ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ಯಾರನ್ನಾದ್ರೂ ಕೇಳಿ ಖಚಿತಪಡಿಸ್ಕೋಬೇಕಲ್ವಾ? ಕೇವಲ ಸೂಟು ಬೂಟು ಹಾಕಿ ದುಬಾರಿ ಬೆಲೆಯ ಕಾರುಗಳಲ್ಲಿ ಬಂದವರಿಗೆ ಮಾತ್ರ ನೀವು ತಲೆಬಾಗುವುದಾ? ಇಷ್ಟಕ್ಕೂ ಆ ವ್ಯಕ್ತಿ ಯಾರು ಗೊತ್ತಾ? ಕೇಂದ್ರದ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾದ ಮಹಾಕವಿ ಇವರು ಅಂತ ಅವರ ಪರಿಚಯ ಮಾಡಿಸಿದ್ರಲ್ಲದೆ ಅವರಲ್ಲಿ ಕ್ಷಮೆ ಯಾಚಿಸುವಂತೆ ಅರವಿಂದ್ ಆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಆದೇಶಿಸಿದ್ರು. ಸ್ವಲ್ಪ ಹೊತ್ತಿನ ಮುಂಚೆ ಹಲ್ದಾರ್ ಅವರನ್ನ ಅವಮಾನಿಸಿದ ಗಾರ್ಡ್ಗಳು ಈಗ ಅವ್ರ ಬಳಿ ಕ್ಷಮೆ ಕೇಳಿದ್ದು ಮಾತ್ರವಲ್ಲದೆ ಅವರಿಗೆ ಸೆಲ್ಯೂಟ್ ಹೊಡೆದು ನಿಂತಿದ್ರು. ಆಗ ಹಲ್ದಾರ್ ಪರವಾಗಿಲ್ಲ ಬಿಡಿ, ಅವರಿಗೆ ನನ್ ಗುರ್ತು ಸಿಗ್ಲಿಲ್ಲ ಅಷ್ಟೇ, ಇದರಲ್ಲಿ ಅವರ ತಪ್ಪೇನಿದೆ ಅಂತ ನಕ್ಕಿದ್ರು. ಆಗ ಅವರನ್ನ ಒಳ ಕರೆದು ಗೆಸ್ಟ್ ಲಿಸ್ಟ್ ಅಲ್ಲಿದ್ದ ಸ್ಟಾಫ್ ಅನ್ನ ಕರೆಸಿ ಹಲ್ದಾರ್ ಅವರಿಗೆ ತಂಗೋದಕ್ಕೆ ಬೇಕಾದ ಅನುಕೂಲತೆಯನ್ನ ಮಾಡಿಸಿದ್ದು ಮಾತ್ರವಲ್ಲದೆ ಅವರನ್ನ ಪ್ರಶಸ್ತಿ ಪ್ರದಾನದ ವೇಳೆಗೆ ಸರಿಯಾದ ಸಮಯಕ್ಕೆ ತಲುಪಿಸಲು ಪ್ರತ್ಯೇಕ ಅಧಿಕಾರಿಗಳನ್ನ ಅರವಿಂದ್ ನೇಮಿಸ್ತಾರೆ. ಹಾಗೂ ಮತ್ತೊಮ್ಮೆ ಇವರಿಗೆ ಯಾವುದೇ ವಿಧವಾದ ತೊಂದರೆ, ಅವಮಾನ ಉಂಟಾಗಬಾರದು ಅಂತ ಅಲ್ಲಿದ್ದ ಎಲ್ರಿಗೂ ತಾಕೀತನ್ನ ಮಾಡ್ತಾರೆ. ನಂತರ ಅವ್ರ ಜೊತೆ ಒಂದು ಫೋಟೋವನ್ನ ತೆಗೆಸಿಕೊಂಡು ಮರುದಿನ ನಿಮ್ಮನ್ನ ಕಾಣೋದಕ್ಕೆ ಬರ್ತೀನಿ ಸರ್ ಅಂತ ಹೇಳಿ ಅರವಿಂದ್ ಅಲ್ಲಿಂದ ಹೊರಡ್ತಾರೆ. ನೋಡೋದಕ್ಕೆ ಸಾಧಾರಣವಾಗಿದ್ದ ಹಲ್ದಾರ್ ಅವ್ರಿಗೆ ಪ್ರಸ್ತುತ IAS ಅಧಿಕಾರಿ ನೀಡಿದ ಗೌರವ ಹಾಗೂ ಮರ್ಯಾದೆಗಳನ್ನ ಕಂಡ ಅಲ್ಲಿನವರು ಬೆರಗಾಗಿದ್ರು. ಇತ್ತ ದೆಹಲಿಯಲ್ಲಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವ ವೇಳೆಯಲ್ಲೂ ಕೂಡ ಹಲ್ದಾರ್ ಅವರ ಗೆಟಪ್ ಕಂಡು ಎಷ್ಟೋ ಜನ ಸೋಜಿಗ ಪಟ್ಟಿದ್ರು. ಇಂಥ ಉನ್ನತ ಪ್ರಶಸ್ತಿಗೆ ಬರೋರು ಎಷ್ಟು ಟಿಪ್ ಟಾಪ್ ಆಗಿ ಬರ್ತಾರೆ, ಅಂತಹುದರಲ್ಲಿ ಅಂಗಿಯನ್ನು ತೊಡದೆ ಕನಿಷ್ಠ ಚಪ್ಪಲಿಯನ್ನು ಕೂಡ ಹಾಕ್ತೆ ಬಂದಿದ್ದ ಈ ವ್ಯಕ್ತಿಗೆ ಅಸಲಿಗೆ ಯಾವ ಕಾರಣಕ್ಕೆ ಪದ್ಮಶ್ರೀ ಲಭಿಸ್ತು ಅಂತ ಅನುಮಾನಿಸಿದವರೇ ಹೆಚ್ಚು. ಆದ್ರೆ ಹಲ್ದಾರ್ ನಾಗರ ಜ್ಞಾನ ಭಂಡಾರದ ಮುಂದೆ ಅವರ ವೇಷಭೂಷಣ ಇದೆಲ್ಲವೂ ಕೂಡ ಗೌಣವಾಗಿತ್ತು. ಅವರೊಬ್ಬ ಮಹಾಕವಿ ಅಂತಾನೆ ಅವರಿಗೆ ಈ ಒಂದು ಗೌರವ ಸಂದಿದ್ದು. ಹಲ್ದಾರ್ ಅವರ ಗೆಟಪ್ ನೋಡಿ ಒಂದು ಕ್ಷಣ ಸ್ವತಃ ರಾಷ್ಟ್ರಪತಿಗಳೇ ಬೆಕ್ಕಸ ಬೆರಗಾಗಿದ್ದು ಕೂಡ ಉಂಟು. ಈ ಹಲ್ದಾರ್ ಯಾರು, ಯಾಕೆ ಅವರಿಗೆ ಈ ಪ್ರಶಸ್ತಿ ಅಂತ ತಿಳಿದ ತಕ್ಷಣ ಇಡೀ ದೇಶವೇ ಅವರ ಸಾಧನೆಗೆ ಮೂಕ ವಿಸ್ಮಿತಗೊಂಡಿತ್ತು. ಈ ಹಲ್ದಾರ್ನಾಗ್ ಯಾರು, ಅವರು ಏನು ಅಂತ ಮೊದಲು ತಿಳಿಸದೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಕೊಟ್ಟೆ ಗೊತ್ತಾ? ಅದಕ್ಕೆ ಕಾರಣ ಬೇಸಿಕ್ ಹ್ಯೂಮನ್ ಸೈಕಾಲಜಿ. ಇದನ್ನೆಲ್ಲ ಹೇಳಿದೆ ಆರಂಭದಲ್ಲಿ ಹಲ್ದಾರ್ನ ಓರ್ವ ಸರಳ ಜೀವಿ, ಹಾಗೆ ಹೀಗೆ ಅಂತ ಹೇಳಿದ್ರೆ ಕಿವಿಗೊಟ್ಟು ಕೇಳುವ ಜನ ಬಹಳ ಕಡಿಮೆ. ಹಲ್ದಾರ್ನಾಗ್ ಒಬ್ಬ ಅತ್ಯದ್ಭುತ ವ್ಯಕ್ತಿ. ಅವರ ಜೀವನ ಹಾಗೂ ಸಾಧನೆ ಪ್ರತಿಯೊಬ್ಬರಿಗೂ
ಸ್ಫೂರ್ತಿಯಾಗುತ್ತೆ. ಬಿಲ್ ಗೇಟ್ಸ್, ನಾರಾಯಣ್ ಮೂರ್ತಿ, ಎಲಾನ್ ಮಸ್ಕರ ಸಕ್ಸಸ್ ಸ್ಟೋರಿ ಎಷ್ಟು ರೋಚಕವಾಗಿದೆಯೋ ಅದಕ್ಕಿಂತನೂ ಹಲ್ದಾರ್ ಅವರ ಬದುಕು ಎಷ್ಟೋ ಪಾಲು ಉತ್ತಮವಾಗಿದೆ ಅಂದ್ರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇರಲಾರದು. ವೀಕ್ಷಕರ, ಹಲ್ದಾರ್ ನಾಗ್ ದೇಶದ ವಿಶಿಷ್ಟ ಕವಿ. 3ನೇ ತರಗತಿಯವರೆಗೂ ಕೂಡ ಓದದ ಅವರ ಪದ ಭಂಡಾರ ಅಪೂರ್ವವಾದುದು. ಈಗಲೂ ಕೂಡ ಅತ್ಯಂತ ಕಡು ಬಡತನದಲ್ಲೇ ಇರುವ ಹಲ್ದಾರ್ ಅಕ್ಷರಗಳನ್ನ ಎಲ್ಲಕ್ಕಿಂತ ಹೆಚ್ಚು ಇಷ್ಟಪಟ್ಟವರು. ಇವರ ಬದುಕು ಹಾಗೂ ಬರಹದ ಬಗ್ಗೆ ಮೊದಲು ಜಾಗತಿಕ ಮಾಧ್ಯಮವಾದ BBC ಕೂಡ ವರದಿ ಮಾಡಿತ್ತು. ಅದೇ ಸಮಯದಲ್ಲಿ ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀಯನ್ನ ನೀಡಿ ಗೌರವಿಸಿದೆ ಕೂಡ. ಹಲ್ದಾರ್ನಾಗ್ ಮೂಲತಃ ಒರಿಸ್ಸಾದವರು. ಅವರು ಅಲ್ಲಿನ ಬಾರ್ಗರ್ನ ಒಂದು ಸಣ್ಣ ಕುಗ್ರಾಮವೊಂದರಲ್ಲಿ 1950ರ ಮಾರ್ಚ್ನಲ್ಲಿ ಜನಿಸ್ತಾರೆ. ಚಿಕ್ಕಂದಿನಲ್ಲೇ ತಂದೆ ತಾಯಿ ಇಬ್ಬರನ್ನು ಕೂಡ ಕಳ್ಕೊಂಡ ಅವರು ತಮ್ಮ ಉಳಿದ 5 ಸೋದರರು ಹಾಗೂ ಒಬ್ಬ ಸೋದರಿಯನ್ನ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಯಿತು. ಕಡು ಬಡತನ ಇದ್ದಿದ್ದರಿಂದ ಅವರಿಗೆ 2 ಹೊತ್ತಿನ ಊಟಕ್ಕೂ ಕೂಡ ಬಲು ಕಷ್ಟ ಇತ್ತು. 3ನೇ ತರಗತಿವರೆಗೂ ಓದಿದ ಅವರಿಗೆ 4ನೇ ತರಗತಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಬದುಕಿನ ನಿರ್ವಹಣೆಗಾಗಿ ಬಾರ್ಗರ್ ಟೌನಿಗೆ ಬಂದ ಅವರು ಅಲ್ಲಿ ಹೋಟೆಲ್ಗಳಲ್ಲಿ ಲೋಟ ತೊಳೆಯುವ, ಬಾತ್ರೂಮ್ ಸ್ವಚ್ಛಗೊಳಿಸುವ ಕಾರ್ಯಗಳನ್ನ ಮಾಡ್ತಾ ಚಿಕ್ಕ ಸಣ್ಣ ಗಳಿಸೋದಕ್ಕೆ ಶುರು ಮಾಡಿದ್ರು. ಒಂದಷ್ಟು ವರ್ಷ ಇದೇ ರೀತಿ ಕಾಲ ತಳೆದ ಅವರಿಗೆ ಯಾಕೋ ಈ ಬದುಕು ಬಹಳ ಸಪ್ಪೆ ಅಂತ ಅನಿಸ್ತು. ಇದು ಒಗ್ಗದಾದಾಗ ವಾಪಸ್ ಊರಿಗೆ ಬಂದು ನೆಲೆಸಿದ ಅವರು ತಿನ್ನಲು ಆಹಾರ ಸಿಗದೆ ಹಸಿವಿನಿಂದ ತತ್ತರಿಸಿ ಹೋಗ್ಬೇಕಾಯಿತು. ಆಗ ಯಾರೋ ಅವರನ್ನ ಅಲ್ಲಿನ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಶೆಫ್ ಆಗಿ ನೇಮಿಸಿದ್ರು. ಅವರ ಕವಿತ್ವಕ್ಕೆ ಈ ಹಾಸ್ಟೆಲ್ ಸಹವಾಸವೇ ಇಬ್ಬನ್ನ ಕೊಡ್ತು ಅಂತ ಹೇಳಬಹುದು. ಅಲ್ಲಿ ಶಾಲಾ ಮಕ್ಕಳು ಮಾತಾಡ್ತಾ ಇದನ್ನ ಗಮನಿಸಿದ ಹಲ್ದಾರ್ ಅವರ ಪಠ್ಯ ಪುಸ್ತಕಗಳಲ್ಲಿದ್ದಂತಹ ಒಡಿಶಾ ಭಾಷೆಯ ಪದ್ಯಗಳನ್ನ ತಾವು ಕೂಡ ನಿತ್ಯ ಕೇಳ್ತಾ ಇದ್ರು. ಅವರಿಗೆ ಈ ಪದ್ಯಗಳ ಮೇಲೆ ಆಗಲೇ ಅಭಿರುಚಿ ಹತ್ತಿದ್ದು. ಅವರು ಈ ಮಕ್ಕಳ ಸಹಾಯದಿಂದ ತಮಗೆ ತಿಳಿಯದನ್ನ ಹೇಳಿಸ್ಕೊಳ್ತಾ ಇದ್ರು. ಹಲ್ದಾರ್ ಅವರಿಗೆ ನೆನಪಿನ ಶಕ್ತಿ ಬಹಳ ಚುರುಕು. ಮಕ್ಕಳು ಅಭ್ಯಾಸ ಮಾಡುತ್ತಿದ್ದ ಗದ್ಯ ಹಾಗೂ ಪದ್ಯಗಳ ಸಾಲುಗಳನ್ನ ಅವರು ಬಹಳ ಚೆನ್ನಾಗಿ ಗ್ರಹಿಸಿ ಅಭ್ಯಾಸ ಮಾಡ್ತಾ ಇದ್ರು. ಹೈಸ್ಕೂಲಿನ ಪದ್ಯಗಳನ್ನೆಲ್ಲ ಸಂಗ್ರಹಿಸಿ ಬರೆದಿಡೋದಕ್ಕೆ ಹಲ್ದಾರ್ ಶುರು ಮಾಡ್ತಾರೆ. ಒಂದಷ್ಟು ವರ್ಷ ಹೀಗೆ ಅಭ್ಯಾಸ ಮಾಡಿದ ಬಳಿಕ ಅವರನ್ನ ಅಲ್ಲಿಂದಲೂ ಕೆಲಸದಿಂದ ವಜಾ ಮಾಡಲಾಗುತ್ತೆ. ಈಗ ಪುನಃ ಹಲ್ದಾರ್ ಅವರ ಬದುಕು ಬೀದಿಗೆ ಬಂತು. ಈ ಸಮಯದಲ್ಲಿ ಯಾರೋ ಬ್ಯಾಂಕ್ ಉದ್ಯೋಗಿ ನೀಡಿದ ಸ್ವಲ್ಪ ಹಣದಿಂದ ಅಲ್ಲಿಯೇ ಒಂದು ಸಣ್ಣ ಶಾಪ್ ಇಟ್ಕೊಂಡ ಹಲ್ದಾರ್ ಸದಾ ಅಲ್ಲಿಯೇ ಬರೆಯುತ್ತಾ ಕಾಲ ಕಳೆಯುವುದಕ್ಕೆ ಶುರು ಮಾಡಿದ್ರು. ಅಲ್ಲಿ ಅಂಗಡಿ ಮಾಡಿದ್ರಿಂದ ಆದ ಒಂದೇ ಒಂದು ಲಾಭ ಅಂದ್ರೆ ಹಲ್ದಾರ್ ಅಲ್ಲಿನ ಸಾಂಬಾಲ್ಪುರಿ ಭಾಷೆಯನ್ನ ಕಲ್ತಿದ್ದು. ಅದೇ ಭಾಷೆಯಲ್ಲೇ ಕವಿತೆ, ಕವನ ಹಾಗೂ ಪದ್ಯಗಳನ್ನ ರಚನೆ ಮಾಡೋದಕ್ಕೆ ಶುರು ಮಾಡಿದ ಹಲ್ದಾರ್ ಸಾಂಬಾಲ್ಪುರಿ ಭಾಷೆಯ ಪತ್ರಿಕೆ ಹಾಗೂ ಇತರೆ ಬರಹಗಳನ್ನ ಓದಿ ಅದರಲ್ಲಿ ಇನ್ನಷ್ಟು ಪಕ್ವವಾಗಲು ಮುಂದಾಗ್ತಾರೆ. ತಮಗೆ ಪರಿಚಯ ಇದ್ದ ಮಕ್ಕಳು ಹಾಗೂ ಇತರರಿಗೆ ತಾವು ಬರೆದಿದ್ದ ಕವಿತೆಗಳನ್ನ ಅವರಿಗೆ ಕೇಳಿಸ್ತಾ ಇದ್ರು. ಅವರ ಕವಿತೆಯನ್ನ ಕೇಳಿದ ಜನ ಅವು ಬಹಳ ಅದ್ಭುತವಾಗಿವೆ ಅಂತ ಹೊಗಳ್ತಾ ಇದ್ರು. ಸಾಂಬಾಲ್ಪುರಿ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಅನೇಕ ಪತ್ರಿಕೆಗಳಿವೆ. ಯಾರೊಬ್ಬ ಸಹಾಯದಿಂದ ಹಲ್ದಾರ್ ನಾಗ್ರ ಬರಹಗಳು, ಕವಿತೆಗಳು ಅಲ್ಲಿನ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಅವು ಭಾರಿ ಜನಮನ್ನಣೆ ಗಳಿಸಿದ್ವು. ಅವರ ಬರಹಗಳು ಯಾವೊಬ್ಬ ರಾಷ್ಟ್ರಕವಿಯ ಬರಹಗಳಿಗೂ ಕಡಿಮೆ ಇಲ್ಲ ಅಂತ ಜನ ಮಾತಾಡ್ಕೊಂಡ್ರು. ಒರಿಸ್ಸಾದ ಖ್ಯಾತ ಕವಿ ಗಂಗಾ ಮೆಹರ್ ಅವರ ಶೈಲಿಯನ್ನೇ ಇವು ಹೋಲ್ತವೆ ಅಂತ ಜನ ಪ್ರಶಂಸೆ ಮಾಡಿದ್ರು. ಅವರ ಬರಹ ಹಾಗೂ ಬದುಕು ಪತ್ರಿಕೆಗಳಲ್ಲಿ ಅಚ್ಚಾದಾಗ ಒರಿಸ್ಸಾದ್ಯಂತ ಅವು ವೈರಲ್ ಆದವು. ಅವರು ಬರೆಯುವ ರೀತಿ, ಆ ಸಾಲುಗಳಲ್ಲಿದ್ದ ಒಳಾರ್ಥ ಇವೆಲ್ಲ ಜನರ ಆಸಕ್ತಿಯನ್ನ ಹಿಡಿದಿಟ್ಕೊಂಡಿದ್ವು. ಅವರ ಬರಹಗಳನ್ನ ಪ್ರಕಟಿಸಿದ ಪತ್ರಿಕೆಗಳ ಜೊತೆಯಲ್ಲೇ ಹಲ್ದಾರ್ ಹಾಗೂ ಅವರ ಬರಹಗಳು ಜನಪ್ರಿಯಗೊಂಡವು. ಅವರ ಬರಹಗಳನ್ನ ವಾರಕ್ಕೊಮ್ಮೆ ಪ್ರಕಟ ಮಾಡುವಂತೆ ಎಡಿಟರ್ಗಳಿಗೆ ಒತ್ತಾಯ ಬಂತು. ಇನ್ನು ಅವು ಜನಜನಿತಗೊಂಡಂತೆ ಪ್ರತಿ ಕವಿತೆಗೆ ಇಷ್ಟು ಹಣ ನೀಡೋದಕ್ಕೆ ಪತ್ರಿಕೆಯವರು ಮುಂದೆ ಬಂದ್ರು. ಅದನ್ನೆಲ್ಲ ಕೇಳಿ ಹಲ್ದಾರ್ ಅವ್ರಿಗೆ ಆಶ್ಚರ್ಯ. ಏನು, ಕವಿತೆಗಳಿಗೂ ಹಣ ಕೊಡ್ತಾರಂತ ಅವರು ಆಶ್ಚರ್ಯಪಟ್ಟಿದ್ರು. ಕ್ರಮೇಣ ಅವರ ಬರಹಗಳಿಗೆ 1000, 2000 ಹೀಗೆ ಹಣ ಏರಿಕೆಯಾಗ್ತಾ ಹೋಯಿತು. ಕಡೆಗೊಂದಿನ ಆ ಎಡಿಟರ್ ತಮ್ಮ ಪತ್ರಿಕೆಯ ಜನಪ್ರಿಯತೆ ಹೆಚ್ಚಿಸಿದ ಆ ಕವಿಯ ವಿಳಾಸಕ್ಕೆ ಬಂದು ಅವರನ್ನ ನೇರ ಭೇಟಿ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಆ ಎಡಿಟರ್ ಅಲ್ಲಿಗೆ ಬಂದಾಗ ಒಂದು ಸಣ್ಣ ಶಾಪ್ ನಲ್ಲಿ ಕಾಲಿಗೆ ಚಪ್ಪಲಿಯೂ ಕೂಡ ತೊಡದ ವ್ಯಕ್ತಿ ನಿಂತಿದ್ರು. ಆ ವ್ಯಕ್ತಿಯೇ ಹಲ್ದಾರ್ ನಾಗ್ ಅಂತ ಗೊತ್ತಾದಾಗ ಎಡಿಟರ್ ಕೂಡಲೇ ಅವರಿಗೆ 10,000 ರೂಪಾಯಿ ಹಣ ನೀಡಿ ನಿಮ್ಮ ಎಲ್ಲಾ ಕವಿತೆಗಳನ್ನ ಸೇರಿಸಿ ಒಂದು ಬುಕ್ ಅನ್ನು ಪ್ರಕಟ ಮಾಡ್ತೀನಿ ಅಂತ ತಮ್ಮ ಆಸೆಯನ್ನು ಹೇಳ್ಕೊಂಡ್ರು. ಅದಕ್ಕೆ ಹಲ್ದಾರ್ ನಗ್ತಾನೆ ಸರಿ ಅಂತ ಹೇಳ್ತಾರೆ. ಅದರಿಂದ ಲಾಭ ಬಂದ್ರೆ ಪ್ರತಿ ಬುಕ್ಕುನು 25% ಕಮಿಷನ್ ಹಣವನ್ನು ನೀಡೋದಾಗಿ ತಿಳಿಸ್ತಾರೆ. ಅದಕ್ಕೂ ಹಲ್ದಾರ್ ಸರಿ ಅಂತ ಹೇಳ್ತಾರೆ. ಈ ರೀತಿ ಪ್ರಕಟವಾದ ಬುಕ್ ಸಂಚಲನ ಸೃಷ್ಟಿ ಮಾಡಿತು. ಅವರ ಬರಹಗಳನ್ನ ದೊಡ್ಡ ಪ್ರೊಫೆಸರ್ಗಳೇ ಇತರ ಭಾಷೆಗಳಿಗೆ ತರ್ಜುಮೆ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಬರೆದ ಕಾವ್ಯಾಂಜಲಿ ಒಂದು ಕ್ಲಾಸಿಕ್ ಕವಿತಾ ಸಂಚಲನ. ಈ ನಡುವೆ ಪ್ರವರ್ಧಮಾನಕ್ಕೆ ಬಂದ ಹಲ್ದಾರ್ ನಾಗ್ರ ಅವರಿಗೆ ಒಂದು ಮದುವೆ ಕೂಡ ಆಗಿ ಒಂದು ಹೆಣ್ಮಗುನು ಜನಿಸುತ್ತೆ. ಆದ್ರೂ ಇವರು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದೇ ಇಲ್ಲ. ಪತ್ನಿಯ ಕೋರಿಕೆಗಾಗಿ ಒಂದು ಸಣ್ಣ ಮನೆಯನ್ನ ಮಾತ್ರ ಕಟ್ಕೊಂಡಿದ್ದಾರೆ. ಈಗಲೂ ಕೂಡ ಅವರ ಸಣ್ಣ ಮನೆ ಮುಂದೆ ಎಷ್ಟೋ ಜನ ಶ್ರೀಮಂತರು ಅವರ ಬರಹಗಳನ್ನ ಪ್ರಕಟ ಮಾಡೋದಕ್ಕೆ ಕ್ಯೂ ನಿಲ್ತಾರೆ. ಅದು ಅವರ ವಿದ್ವತ್ತಿಗಿರುವ ಬೆಲೆ. ಹಲ್ದಾರ್ ನಾಗ್ ಪ್ರಸ್ತುತ ಗೌರವ ಡಾಕ್ಟರೇಟ್ ಬಿರುದಿಗೂ ಭಾಜನರಾದ ಕವಿ. ಒರಿಸ್ಸಾದಲ್ಲಿ ಇವರಿಗೆ ನಮ್ಮಲ್ಲಿ ಕುವೆಂಪು, ದಾರಾ ಬೇಂದ್ರೆಗಿರುವಷ್ಟೇ ಗೌರವ ಇದೆ. ಇವತ್ತು ಅವರ ಬದುಕುಗಳು, ಬರಹಗಳು ಜಗತ್ತಿನ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡಿದೆ ಕೂಡ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಎಂಬ ಮಾತಿಗೆ ಪ್ರಸ್ತುತ ಹಲ್ದಾರ್ ನಾಗ್ ರವರ ಸಾಧನೆ ಎಷ್ಟು ಆಪ್ಯಾಯಮಾನ ಅಲ್ವಾ. ಕೇವಲ ಹೊರರೂಪಕ್ಕೆ ಮಾತ್ರವೇ ಮಣೆ ಹಾಕುವ ಈ ಕಾಲದಲ್ಲಿ ಹಲ್ದಾರ್ ತರದವರು 1000ದಲ್ಲ, ಲಕ್ಷದಲ್ಲ, ಕೋಟಿಯಲ್ಲಿ ಒಬ್ರು ಅಂತ ಹೇಳಬಹುದು.
ವೀಕ್ಷಕರದು 2020 ನವೆಂಬರ್ 10ನೇ ತಾರೀಕು. ಸ್ಥಳ ಮಧ್ಯಪ್ರದೇಶದ ಗ್ವಾಲಿಯರ್ ನಗರ. ಆಗಷ್ಟೇ ಅಲ್ಲಿನ ವಿಧಾನಸಭಾ ಎಲೆಕ್ಷನ್ ನಡೆದು ಮತ ಎಣಿಕೆ ನಡೆಯೋದರಲ್ಲಿತ್ತು. ಕೌಂಟಿಂಗ್ನ ವೇಳೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಇಡೀ ಗ್ವಾಲಿಯರ್ನ ಮತ ಎಣಿಕಾ ಕೇಂದ್ರಗಳ ಭದ್ರತಾ ವ್ಯವಸ್ಥೆಯ ಜವಾಬ್ದಾರಿಯನ್ನ ಅಲ್ಲಿನ ಡಿಎಸ್ಪಿಗಳಾಗಿದ್ದಂತಹ ರತ್ನೇಶ್ ಸಿಂಗ್ ಹಾಗೂ ಅರ್ಜುನ್ ಭದೌರಿಯಾ ಎಂಬ ಇಬ್ಬರು ಅಧಿಕಾರಿಗಳಿಗೆ ವಹಿಸಲಾಗಿತ್ತು. ಎಲೆಕ್ಷನ್ ಡ್ಯೂಟಿ ಆಗಿದ್ರಿಂದ ಇಬ್ರು ಕೂಡ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ರು. ಅವರು ಅವತ್ತು ರಾತ್ರಿ ಇಡೀ ಮತ ಎಣಿಕಾ ಕೇಂದ್ರಗಳ ಕಾವಲಿನ ಗಸ್ತನ್ನ ತಿರುಗಬೇಕಿತ್ತು. ಮಧ್ಯರಾತ್ರಿ 1 ಗಂಟೆವರೆಗೂ ಭದ್ರತಾ ಏರ್ಪಾಡಲ್ಲಿ ಮಗ್ನರಾಗಿದ್ದಂತಹ ಅಧಿಕಾರಿಗಳು ಅಪರಾತ್ರಿ ಮೀರುತ್ತಿದ್ದ ಹಾಗೆ ಕಚೇರಿಯಿಂದ ಹೊರಬಂದ್ರು. ಆ ರಾತ್ರಿ ಅವರಿಬ್ರು ಕೂಡ ಅನಿರೀಕ್ಷಿತ ಘಟನೆಯೊಂದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗಲಿದ್ರು. ಆದ್ರೆ ಈ ಬಗ್ಗೆ ಅವರಿಗೆ ಯಾವ ಮುನ್ಸೂಚನೆ ಕೂಡ ಇರಲಿಲ್ಲ. ಸರ್ಕಾರಿ ವಾಹನದಲ್ಲಿ ಅವರು ರಸ್ತೆ ಗಸ್ತು ತಿರುಗುವಾಗ ಆ ತಡರಾತ್ರಿ ರಸ್ತೆ ಮೇಲೆ ಬಿದ್ದು ಪ್ರಕಾಶಿಸುತ್ತಿದ್ದಂತಹ ಅವರ ಕಾರಿನ ಲೈಟ್ನಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರಿಗೆ ರಸ್ತೆ ನಡುವೆ ಕಾಣಿಸ್ತಾ. ಆ ವ್ಯಕ್ತಿ ನೋಡೋದಕ್ಕೆ ಭಿಕ್ಷುಕನ ಹಾಗೆ ಗೋಚರಿಸ್ತಾ ಇದ್ದ. ಅಪರಾತ್ರಿಯಲ್ಲಿ ಅನಿರೀಕ್ಷಿತವಾಗಿ ತಮ್ಮ ಮಾರ್ಗ ಮಧ್ಯ ಕಂಡ ಆ ವ್ಯಕ್ತಿಯನ್ನ ನೋಡಿದವರೇ ಅಧಿಕಾರಿಗಳು ಪರಸ್ಪರ ಮುಖ ನೋಡಿಕೊಂಡು ಕಾರ್ ನಿಲ್ಸಿ ಆ ವ್ಯಕ್ತಿ ಬಳಿ ಬಂದು, ಯಾರ್ ನೀನು, ಇಲ್ಲೇನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವರ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಉತ್ತರಿಸಲಿಲ್ಲ. ಅವರಿಗೆ ಉತ್ತರವನ್ನು ಕೊಡುವಷ್ಟು ಶಕ್ತಿ ಕೂಡ ಆತನಲ್ಲಿ ಇರಲಿಲ್ಲ. ಅವನ ಮೌನವನ್ನು ಗಮನಿಸಿದ ಇಬ್ರು ಅಧಿಕಾರಿಗಳು ತಮ್ಮ ಬಳಿ ಇದ್ದ ಒಂದು ಕೋಟ್ ಹಾಗೂ ಬೂಟ್ಗಳನ್ನ ಆ ವ್ಯಕ್ತಿಗೆ ನೀಡಿ ಧರಿಸುವಂತೆ ಕೇಳ್ಕೊಂಡ್ರು. ಆ ಚಳಿಯಲ್ಲಿ ವ್ಯಕ್ತಿ ಅರೆಬರೆ ಬಟ್ಟೆಯನ್ನು ಧರಿಸಿ ನಡುಗುತ್ತಾ ಅವಸ್ಥೆಯನ್ನ ಪಡ್ತಾ ಇದ್ದ. ತಕ್ಷಣ ಇವರು ಮಾನವೀಯತೆಯ ದೃಷ್ಟಿಯಿಂದ ಆತನ ಮೈ ಕವರ್ ಮಾಡೋದಿಕ್ಕೆ ಹಾಗೂ ಆತನ ಮೈ ಬೆಚ್ಚಗಿರೋದಕ್ಕೆ ಇವರು ಈ ರೀತಿ ಮಾಡಿದ್ರು. ಆದ್ರೆ ಅವರು ಹಾಗೆ ಮಾಡಿದ ತಕ್ಷಣವೇ ಅಲ್ಲೊಂದು ಪವಾಡವೇ ನಡೆದು ಹೋಯ್ತು. ದೈಹಿಕ ಹಾಗೂ ಮಾನಸಿಕವಾಗಿ ಜರ್ಜರಿತನಾಗಿದ್ದ ಆ ವ್ಯಕ್ತಿ ಆ ಪೊಲೀಸ್ ಕೋಟ್ ಅನ್ನು ಧರಿಸಿದ ಮರುಕ್ಷಣವೇ ಆತನಲ್ಲಿ ಅದ್ಯಾವ ಶಕ್ತಿ ಸಂಚಲನವಾಯಿತು, ಯಾವ ಬಗೆಯ ವೈಬ್ರೇಷನ್ ಉಂಟಾಯಿತು ಗೊತ್ತಿಲ್ಲ. ವ್ಯಕ್ತಿ ಕೋಟ್ ಧರಿಸಿದ ತಕ್ಷಣ ಕೋಮಾದಲ್ಲಿದ್ದಂತಹ ವ್ಯಕ್ತಿಯು ಪ್ರಜ್ಞೆಗೆ ಮರುಕಳಿಸುವಂತೆ ದುತ್ತನೆ ಎದ್ದು ನಿಂತು ಅರಳು ಕಂಗಳಿಂದ ಆ ಅಧಿಕಾರಿಗಳ ಕಡೆಗೆ ನೋಡ್ತಾನೆ. ಬರೀ ನೋಡಿದ್ದು ಮಾತ್ರ ಅಲ್ಲ, ಅವ್ರ ಹೆಸರಿಡಿದು ಕೂಗ್ದ ಕೂಡ. ಆ ವ್ಯಕ್ತಿ ಆ ಅಧಿಕಾರಿಯನ್ನ ಗಟ್ಟಿಯಾಗಿ ತೋಮರ್ ಭದೌರಿಯಾ ಅಂತ ಕೂಗ್ದ. ಆತ ಹಾಗೆ ಕೂಗಿದ ತಕ್ಷಣ ಇದ್ದ ಅಧಿಕಾರಿಗಳು ಕೂಡ ನಿಬ್ಬೆರಗಾಗ್ತಾರೆ. ಇಂತಹ ಸರಿ ಹೊತ್ತಲ್ಲಿ ತಮ್ಮ ಹೆಸರನ್ನ ಇಷ್ಟು ಸ್ಪಷ್ಟವಾಗಿ ಕೂಗಿದ ಆ ವ್ಯಕ್ತಿಯ ಕಡೆಗೆ ಆಶ್ಚರ್ಯಚಕಿತರಾಗಿ ನೋಡಿದ ಅಧಿಕಾರಿಗಳಿಗೆ ಶಾಕ್ ಹೊಡೆದಂತಹ ಅನುಭವ. ಅವರು ಕೂಡಲೇ ಅವನ ಬಳಿ ಬಂದ್ರು. ಅವ್ನು ನಮ್ಮ ಹೆಸರನ್ನ ಇಷ್ಟು ಸರಿಯಾಗಿ ಕೂಗಿದ್ದಾನೆ ಅಂದ್ರೆ ಖಂಡಿತ ಅವನಿಗೆ ನಮ್ಮ ಪರಿಚಯ ಇದ್ದೇ ಇರುತ್ತೆ. ಆದ್ರೆ ಆ ವ್ಯಕ್ತಿ ಯಾರು? ಆ ಅಧಿಕಾರಿಗಳಿಗೆ ತಮ್ಮ ಹೆಸರನ್ನ ಇಷ್ಟು ಸ್ಪಷ್ಟವಾಗಿ ಕರೆದ ವ್ಯಕ್ತಿ ಯಾರು ಅಂತ ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಅವರು, ನೀನ್ ಯಾರು, ನಮ್ಮ ಹೆಸರು ನಿನಗೆ ಹೇಗ್ ಗೊತ್ತು, ನಿನಗೆ ನಮ್ಮ ಪರಿಚಯ ಇದೆಯಾ ಅಂತ ಕೇಳಿದ್ರು. ಆದ್ರೆ ಆ ವ್ಯಕ್ತಿ ಅದಕ್ಕೆ ಯಾವ ಉತ್ತರವನ್ನು ಕೂಡ ಕೊಡ್ಲಿಲ್ಲ. ಅಧಿಕಾರಿಗಳು ಕೂಡಲೇ ಅಲ್ಲೇ ಇದ್ದ ತಮ್ಮ ಸ್ಟಾಫ್ ಅನ್ನ ಕರೆದು ಆತನನ್ನ ಕಾರಲ್ಲಿ ಕೂರಿಸಿ ಹತ್ತಿರದ ಸ್ಟೇಷನ್ಗೆ ಕರೆದೊಯ್ತಾರೆ. ಕಾರ್ನಲ್ಲೂ ಕೂಡ ಆತನ ಬಗ್ಗೆ ವಿಚಾರಣೆ ಮಾಡಿದಾಗ ಆತನಿಂದ ಯಾವ ಉತ್ತರ ಕೂಡ ಸಿಗೋದಿಲ್ಲ. ಇನ್ನು ಸ್ಟೇಷನ್ ಹತ್ತಿರವಾಗ್ತಾ ಇದ್ದಂತೆ ಕೆಳಗಿಳಿದ ವ್ಯಕ್ತಿಯ ಮುಖ ಅಲ್ಲಿನ ಪ್ರಖರ ಬೆಳಕಲ್ಲಿ ತುಸು ಸ್ಪಷ್ಟವಾಗಿ ಕಂಡಾಗ ಅಧಿಕಾರಿಗಳಿಗೆ ಆತನನ್ನ ನೋಡಿ ಒಂದು ಕ್ಷಣ ಚುಳುಕು ಹೊಡೆದಂತಾಯ್ತು. ಗಡ್ಡ ಹಾಗೂ ಮೀಸೆಗಳಿಂದ ತುಂಬಿದ್ದ ಆ ಮುಖ ಅವರಿಗೆ ಈ ಹಿಂದೆ ಪರಿಚಯವಿದ್ದ ಮುಖದಂತೆ ಭಾಸವಾಯಿತು. ಯಾರೀತ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಅಲ್ಲೊಂದು ರೋಚಕ ಹಿನ್ನೆಲೆ ತೆರೆದುಕೊಳ್ಳುತ್ತೆ. ತಮ್ಮ ಹೆಸರನ್ನ ಹಿಡಿದು ಕೂಗಿದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆತ ಒಂದು ಕಾಲದ ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾ ಎಂಬ ಸತ್ಯ ಅವರಿಗೆ ಗೊತ್ತಾಗಿತ್ತು. 1999ರ ಬ್ಯಾಚಿನ ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾ ತೋಮರ್ ಹಾಗೂ ಭದೌರಿಯಾರ ಆಪ್ತ ಸಹೋದ್ಯೋಗಿ ಹಾಗೂ ಸ್ನೇಹಿತನಾಗಿದ್ದ. ಯಾವಾಗ ಈತ ಕಳೆದು ಹೋಗಿದ್ದ ತಮ್ಮ ಸಹೋದ್ಯೋಗಿ ಅಂತ ಅವರಿಗೆ ಖಾತ್ರಿ ಆಯ್ತು, ಅವರು ಆ ರಾತ್ರಿ ಅಲ್ಲಿಯೇ ಅವನನ್ನ ಜೋಪಾನವಾಗಿ ತಮ್ಮ ಬಳಿ ಇರಿಸಿಕೊಂಡ್ರು. ಅದಲ್ಲದೆ ಮಾನಸಿಕ ಸ್ಥೀಮಿತತೆ ಕಳ್ಕೊಂಡಿದ್ದಂತಹ ಆತನಿಗೆ ಸೂಕ್ತ ಚಿಕಿತ್ಸೆಗೆ ಎಲ್ಲಾ ವಿಧದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅವರಿಗೆ ಇದೆಲ್ಲ ನಿಜಕ್ಕೂ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಕೇವಲ ಒಂದೇ ರಾತ್ರಿಯಲ್ಲಿ ಏನೆಲ್ಲ ನಡೀತು. ಹಿಂದೊಮ್ಮೆ ತಮ್ಮ ಜೊತೆ ಪೊಲೀಸ್ ಆಗಿದ್ದಂತಹ ಮನೀಶ್ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಸಿಗ್ತಾನೆ ಅಂತ ಸಣ್ಣ ಕಲ್ಪನೆ ಕೂಡ ಅವರಿಗೆ ಇರಲಿಲ್ಲ. ನಮ್ಮ ಜೊತೆ ಸೇವೆ ಸಲ್ಲಿಸಿದ್ದ ಆತನಿಗೆ ಯಾಕೆ ಇಂಥ ದುಸ್ಥಿತಿ ಬಂತು, ಆತನ ಬದುಕಲ್ಲಿ ಆಗಿದ್ದಾದ್ರೂ ಏನು, ಆತನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಕಂಡು ಹಿಡಿಯುವತ್ತ ಈಗ ಆತನ ಸ್ನೇಹಿತರು ಮುಂದಾಗ್ತಾರೆ. ವೀಕ್ಷಕರೇ, ಈ ಮನೀಶ್ ಮಿಶ್ರಾ ಅವ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ 5ರಿಂದಲೂ ನಾಪತ್ತೆಯಾಗಿದ್ದ ಮನೀಶ್ ಮಿಶ್ರಾ ಗ್ವಾಲಿಯರ್ನ ಬೀದಿಗಳಲ್ಲಿ ಸರಿಸುಮಾರು 15 ವರ್ಷಗಳಿಂದಲೂ ಈ ರೀತಿ ದಿಕ್ಕಿಲ್ಲದೆ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದ ಸಂಗತಿ ಅವರಿಗೆ ತಿಳಿಯುತ್ತೆ. 1999ರಲ್ಲಿ ರತ್ನೇಶ್ ಹಾಗೂ ಅರ್ಜುನ್ರ ಜೊತೆಯಲ್ಲೇ ಮನೀಶ್ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಇಲಾಖೆಗೆ ಕಾಲಿಟ್ಟವರು. ಅವರ ಬ್ಯಾಚ್ನಲ್ಲಿ ಅತ್ಯಂತ ನಿಪುಣ ಶೂಟರ್ ಅಂದ್ರೆ ಈ ಮನೀಶೇ. ಅಲ್ಲಿಂದ ಕೆಲವಾರು ವರ್ಷಗಳವರೆಗೆ ಸ್ಟೇಷನಿನ ಇನ್ಚಾರ್ಜ್ ನಲ್ಲಿದ್ದಂತಹ ಮನೀಶ್ 2005ರಲ್ಲಿ ಕಾರಣಾಂತರಗಳಿಂದ ಮೆಂಟಲ್ ಇನ್ಬ್ಯಾಲೆನ್ಸ್ ಆಗಿ ಸೇವೆಯಿಂದ ದೂರವಾಗ್ತಾರೆ. ಆ ಬಳಿಕ ಅವರ ಹೆಂಡತಿಯೂ ಕೂಡ ಅವರನ್ನ ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಮನೀಶ್ ಆರೈಕೆ ಮಾಡೋರಿಲ್ಲದೆ ಬೀದಿಗೆ ಬರ್ತಾರೆ. ಇತ್ತ ರತ್ನೇಶ್ ಹಾಗೂ ಅರ್ಜುನ್ ತಮ್ಮ ಸ್ನೇಹಿತನಿಗೆ ಒದಗಿದ ಸ್ಥಿತಿಗೆ ಬಹಳವೇ ಮುರುಗಿದ್ರು. ಮನೀಶ್ ಅವರಿಬ್ಬರಿಗೂ ಆಪ್ತ ಸ್ನೇಹಿತನಾಗಿದ್ದ. ಈಗ ರತ್ನೇಶ್ ಹಾಗೂ ಅರ್ಜುನ್ ಇಬ್ರು ಕೂಡ ಡಿಎಸ್ಪಿಗಳಾಗಿದ್ದಾರೆ. ಮಾನಸಿಕ ಸ್ಥೀಮಿತೆ ಇಲ್ಲದ ಕಾರಣ ಸ್ನೇಹಿತ ಮನೀಶ್ ಇವತ್ತು ಈ ಸ್ಥಿತಿಯಲ್ಲಿ ಅವರಿಗೆ
ಪತ್ತೆಯಾಗಿದ್ದ. ಆತನ ಕಡೆಯವರು ಯಾರಾದರೂ ಇದ್ದಾರಂತ ಇವರು ಪರಿಶೀಲನೆಗೆ ಮುಂದಾದ್ರು. ದೂರದ ಚೀನಾದಲ್ಲಿ ಮನೀಶ್ನ ಸೋದರರೊಬ್ಬರು ವಾಸವಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ತಕ್ಷಣವೇ ಅವರನ್ನ ಸಂಪರ್ಕ ಮಾಡಿ ಈ ಒಂದು ವಿಷಯವನ್ನು ಅವರಿಗೆ ಮುಟ್ಟಿಸ್ತಾರೆ. ಅವರು ಕೂಡಲೇ ಭಾರತಕ್ಕೆ ಬಂದು ಮನೀಶ್ರನ್ನ ಭೇಟಿಯಾಗುವುದಾಗಿ ತಿಳಿಸ್ತಾರೆ. ಅವರಿಗೆ ಮನೀಶ್ರ ಮುಂದಿನ ಕಾಳಜಿ ಹಾಗೂ ಕೇರನ್ನ ಒಪ್ಪಿಸಲಾಯಿತು. ಮನೀಶ್ರ ಸೋದರ ಈ ಎಲ್ಲಾ ಬಾಧ್ಯತೆಗಳನ್ನು ಕೂಡ ತನ್ನ ಹೆಗಲಿಗೆ ಹಾಕೊಂಡ್ರು. ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾಗೆ ಏನಾಯಿತು? ಅವರು 1999ರಿಂದ 2005ರವರೆಗೂ ಉದ್ಯೋಗದಲ್ಲಿದ್ದರು. ಆ ಬಳಿಕ ಉದ್ಯೋಗದಲ್ಲಿನ ಒಂದಷ್ಟು ಒತ್ತಡಗಳಿಂದ ಅವರಿಗೆ ಮಾನಸಿಕ ಸಮಸ್ಯೆ ಉಂಟಾಯಿತು. ಅದಲ್ಲದೆ ಅವರ ತಂದೆ ತಾಯಿಗೂ ವಯಸ್ಸಾಗಿತ್ತು. ಮನೀಶ್ ಮಾನಸಿಕವಾಗಿ ಜರ್ಜರಿತರಾಗಿ ಮೊದಲ 5-6 ತಿಂಗಳು ಮನೆಯಲ್ಲೇ ಉಳಿದ್ರು. ಅದಾದ ಬಳಿಕ ಅವರನ್ನು ಮಾನಸಿಕ ಕೇಂದ್ರಗಳಿಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವ ಕಾರ್ಯಗಳು ಕೂಡ ನಡೆದವು. ಆದರೆ ಮನೀಶ್ ಎಲ್ಲಿಯೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಪಡೆಯಲಿಲ್ಲ. ಯಾವುದೇ ಕೇಂದ್ರಕ್ಕೆ ಸೇರಿದ್ರೂ ಕೂಡ ಅವರು ಅಲ್ಲಿಂದ ಪರಾರಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದಾದ ಬಳಿಕ ಅವರ ಪತ್ನಿ ಕೂಡ ಅವರಿಂದ ದೂರವಾದ್ರು. ಇನ್ನು ಮನೀಶ್ ಮನೆಯಲ್ಲೂ ಇರದೆ ಆಸ್ಪತ್ರೆಗಳಲ್ಲೂ ಇರದೆ ಬೀದಿಯಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಅವರ ವಯೋವೃದ್ಧ ತಂದೆ ತಾಯಿಯರಿಗೆ ಅವರನ್ನ ಹಿಡಿಯುವುದೇ ಕಷ್ಟವಾಯಿತು. ಕಡೆಗೂ ಮನೀಶ್ರ ಬದುಕು ಫುಟ್ಪಾತ್ಗೆ ಬಂದಿತ್ತು. ಇನ್ನು ಈ ಮನೀಶ್ರ ಕುಟುಂಬ ಸಾಮಾನ್ಯವಾದದ್ದೇನಲ್ಲ. ಅವರ ತಂದೆ ಹಾಗೂ ಅಂಕಲ್ ಕೂಡ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲೇ ಇದ್ದವರು. ಅವರ ಸೋದರ ಹಾಗೂ ತಂಗಿ ಕೂಡ ಪೊಲೀಸ್ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದವರು. ಈ ಮನೀಶ್ ಅವರ ಚಿಕಿತ್ಸೆಗೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು. ಮನೀಶ್ ಅಲ್ಲಿಂದ ತಲೆಮರೆಸಿಕೊಂಡು ತನ್ನವರೆಲ್ಲ ದೂರ ಮಾಡಿಕೊಂಡು ಬಂದಿದ್ರು. ಈಗ ಅವರನ್ನ ಹತ್ತಿರದ NGO ಕೃಪೋಪೋಷಿತ ಆಶ್ರಮವೊಂದಕ್ಕೆ ಸೇರಿಸಿ ಅವರನ್ನ ಚಿಕಿತ್ಸೆಗೆ ಎಲ್ಲಾ ವಿಧದ ಅನುಕೂಲತೆಯನ್ನು ಕೂಡ ಮಾಡಲಾಗಿತ್ತು. ಇವರ ಕತೆ ಮಾಧ್ಯಮಗಳಿಗೆ ತಿಳಿದು NDTVಯ ರಿಪೋರ್ಟರ್ ಆದಂತಹ ಅನುರಾಗ್ ದ್ವಾರಿ ಅವರು ಮನೀಶ್ರನ್ನ ಆಶ್ರಮಕ್ಕೆ ಸೇರಿಸ್ತಿರುವ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಟ್ವಿಟರ್ನಲ್ಲಿ ಮೊದಲ ಬಾರಿಗೆ ಹಂಚಿಕೊಂಡಿದ್ರು. ಮನೀಶ್ ಮನೆಯಿಂದ ತಪ್ಪಿಸಿಕೊಂಡು ಇಷ್ಟು ಕಾಲವರೆಗೂ ಧಾಟಿಯಾದ ಬೀದಿಗಳಲ್ಲಿ ಅಲೆಯುತ್ತಿದ್ರು ಕೂಡ ಯಾರಿಗೂ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ದೇವರ ದಯೆ ಎನ್ನುವಂತೆ ಅವರು ಒಂದು ದಿನ ಅವರ ಬ್ಯಾಚ್ಮೆಂಟ್ಗೆ ಅಚಾನಕ್ ಆಗಿ ಸಿಕ್ಕಿದ್ರು. ಅವನು 1999ರ ಬ್ಯಾಚ್ನಲ್ಲಿ ನಮ್ ಜೊತೆನೆ ಪೋಸ್ಟಿಂಗ್ ಆಗಿದ್ದವನು. ಬಹಳ ಚುರುಕು ಸ್ವಭಾವದ ಮನೀಶ್ ನಮ್ಮ ಟೀಮಲ್ಲೇ ಫೈನೆಸ್ಟ್ ಶಾರ್ಪ್ ಶೂಟರ್ ಎನ್ಸ್ಕೊಂಡಿದ್ದ. ಆದರೆ ಇವತ್ತಿನ ಆತನ ಸ್ಥಿತಿಗೆ ನಾವು ಮೂಕರಾಗಿದ್ದೇವೆ ಅಂತ ರತ್ನೇಶ್ ಮಾಧ್ಯಮಗಳಿಗೆ ತಿಳಿಸಿದ್ರು. ಇನ್ನು ಮನೀಶ್ರ ಪತ್ನಿಯು ಕೂಡ ಜುಡಿಷಿಯಲ್ ವಿಭಾಗದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದವರು. ಅಫಿಷಿಯಲ್ ಮನೆತನದಿಂದ ಮೇಲೆ ಬಂದ ಮನೀಶ್ ಅದ್ಯಾವ ಒತ್ತಡಕ್ಕೆ ಸಿಲುಕಿ ಹೀಗಾದ್ರೂ ಗೊತ್ತಿಲ್ಲ. ಅವನಿಗೆ ಇಲ್ಲಿ ಸೂಕ್ತ ಚಿಕಿತ್ಸೆಗೆ ಏರ್ಪಾಡನ್ನ ಮಾಡಿದ್ದೇವೆ. ಮುಂಚಿನ ಸ್ಥಿತಿಗೆ ಆತ ಬರಲಿ ಎಂಬುದಷ್ಟೇ ನಮ್ಮ ಆಶಯ. ಅಂತಹ ಚುರುಕು ಬುದ್ಧಿಯ ಆಫೀಸರ್ ನಮ್ಮ ಇಲಾಖೆಗೆ ಈಗಲೂ ಕೂಡ ಅವಶ್ಯ ಅಂತ ಅರ್ಜುನ್ ಹಾಗೂ ರತ್ನೇಶ್ ಅಭಿಪ್ರಾಯ ಪಡ್ತಾರೆ. ಅಷ್ಟೆಲ್ಲ ದಾರುಣ ಸ್ಥಿತಿಗೆ ಮನೀಶ್ ತಲುಪಿದ್ರು ಕೂಡ ಅವತ್ತು ತನ್ನ ಸ್ನೇಹಿತರ ಹೆಸರನ್ನ ತತ್ಕ್ಷಣ ನೆನಪು ಮಾಡಿಕೊಂಡಿದ್ದನ್ನ ಸ್ಮರಿಸುವ ರತ್ನೇಶ್ ಹಾಗೂ ಅರ್ಜುನ್ ಮನೀಶ್ ಖಂಡಿತ ಮುಂಚಿನ ಸ್ಥಿತಿಗೆ ಬರ್ತಾನೆ ಅಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಮಾನಸಿಕ ಸ್ಥೀಮಿತತೆ ಇರದ ಮನೀಶ್ ಅವತ್ತು ಹೇಗೆ ತಮ್ಮ ಸ್ನೇಹಿತರನ್ನ ಆ ರಾತ್ರಿಯಲ್ಲಿ ಕರಾರುವಕ್ಕಾಗಿ ನೆನಪು ಮಾಡಿಕೊಂಡ್ರು. ಅವರ ಸ್ನೇಹಿತರ ಹೆಸರು ಅವ್ರಿಗೆ ಗೊತ್ತಿದ ಮೇಲೆ ತಮ್ಮ ಮನೆಯ ವಿಳಾಸ ಹಾಗೂ ಮನೆಯವರ ನೆನಪು ಅವ್ರಿಗೆ ಇಷ್ಟು ವರ್ಷಗಳಲ್ಲಿ ಬರ್ಲಿಲ್ವಾ? ಅವತ್ತು ಪೊಲೀಸ್ ಕೋಟ್ ಧರಿಸಿದ ಬಳಿಕ ಅವರಲ್ಲಿ ಅದ್ಯಾವ ಶಕ್ತಿ ಹೊಕ್ಕಿತ್ತು? ನಿಜಕ್ಕೂ ಈ ರೀತಿ ಎಲ್ಲರೂ ಜರುಗುತ್ತಾ ಎಂಬುದೇ ಇವತ್ತಿಗೂ ಕೂಡ ಉಳಿದಿರುವಂತಹ $1 ಮಿಲಿಯನ್ ಪ್ರಶ್ನೆ. ಈಗ ಮನೀಶ್ ಆಲ್ಮೋಸ್ಟ್ ಗುಣ ಹೊಂದ್ತಾ ಇದ್ದಾರೆ. ಇನ್ನು ಮನೀಶ್ರ ಜೀವನದ ಕಹಿಯೆಲ್ಲ ಕರಗಿ ಮುಂಚಿನ ಸುಖ ಶಾಂತಿ ಅವರಿಗೆ ಸಿಗಲಿ, ಅವ್ರ ಬದುಕು ಎಲ್ಲರಂತೆ ಹೊಸ ತಿರುವನ್ನ ಪಡೆಯಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ.